ನಮಸ್ಕಾರ. ಅಮೋಘ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ಈ ಒಂದು ವಿಶೇಷ ಸಂಚಿಕೆಯಲ್ಲಿ ನಿಮಗೆ ಹಿರಿಯ ಸಾಧಕರೊಬ್ಬರನ್ನ ಪರಿಚಯ ಮಾಡಿಕೊಡ್ತೀನಿ. ಸಾಧಕರು ಅಂದಿದ ತಕ್ಷಣ ಅನಿಸುತ್ತೆ ನಿಮಗೆ, ಸಾಧಕರನ್ನ ನಮ್ಮ ಭಾರತ ದೇಶದಲ್ಲಿ ಸಾಧಕರಿಗೇನು ಕಡಿಮೆ ಇಲ್ಲ. ಎಲ್ಲ ಕ್ಷೇತ್ರದಲ್ಲೂ ಕೂಡ ಮೇಲುಗೈಯನ್ನು ಸಾಧಿಸಿದ್ದಾರೆ. ಪ್ರಪಂಚಕ್ಕೆ ಮತ್ತು ದೇಶಕ್ಕೆ ಕೊಡುಗೆಯನ್ನಾಗಿ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ತುಮಕೂರು ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಸಾಧಕರಿದ್ದು, ಇವತ್ತು ನಾನು ಹೇಳಿದೆ ಹಿರಿಯ ಸಾಧಕರೊಬ್ಬರನ್ನ ಪರಿಚಯ ಮಾಡಿಕೊಡ್ತೀನಿ ಅಂತ. ಯಾರಿರ್ಬೋದು ಅನ್ನೋಂತಹ ಕುತೂಹಲ ಕೂಡ ನಿಮಗಿರುತ್ತೆ. ಇವರು ದೊಡ್ಡಬಳ್ಳಾಪುರದಲ್ಲಿ ಜನಿಸಿದರೂ ಕೂಡ ತುಮಕೂರಿಗೂ ಇವರಿಗೂ ಕೂಡ ಒಂಥರ ಅವಿನೋಭಾವ ಸಂಬಂಧ. ಯಾಕಂತ ಅಂದರೆ ತುಮಕೂರು ಹಾಗೂ ಶಿವಮೊಗ್ಗದಲ್ಲೂ ಕೂಡ ಇವರು ತನ್ನ ವೃತ್ತಿ ಸೇವೆಯನ್ನು ಕೂಡ ಸಲ್ಲಿಸಿರ್ತಾರೆ. ಯಾರಿವರು? ಇವರ ಹೆಸರು SR ದೇವಪ್ರಕಾಶ್ ಸರ್ ಅಂತ. ಇವರು ಏನು ವಿಶೇಷ ಅನಿಸುತ್ತೆ ನಿಮಗೆ? ಪ್ರಪ್ರಥಮವಾಗಿ ಭಾರತದಲ್ಲಿ ಅದರಲ್ಲೂ ಕೂಡ ದಂಪತಿಗಳಾಗಿ ಪ್ರಪಂಚದ 7 ಭೂಖಂಡಗಳನ್ನು ಸಂಚರಿಸುವಂತಹ ದಾಖಲೆಯನ್ನು ಮಾಡಿದ್ದಾರೆ. ತಡ ಮಾಡೋದು ಬೇಡ, ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಮಾಡಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಹೇಳಿದೆ SR ದೇವಪ್ರಕಾಶ್ ಸರ್ ಇವರು ಅಂತ ಅಂದ್ಬಿಟ್ಟು. ಮತ್ತು ಇವರು ಒಂದು ದೊಡ್ಡಬಳ್ಳಾಪುರದಲ್ಲಿ 1944ರಲ್ಲಿ ಇವರ ಜನನ ಆಗುತ್ತೆ. ಅದಾದ ನಂತರ ME ಮತ್ತು MS ಪದವಿಯನ್ನು ಪಡೆದುಕೊಂಡು ನಂತರ ವೃತ್ತಿ ಜೀವನವನ್ನು ಆರಂಭ ಮಾಡ್ತಾರೆ. ತುಮಕೂರು ಹಾಗೂ ಒಂದು ಶಿವಮೊಗ್ಗ ಏನಿದೆ ಅದರಲ್ಲೂ ಕೂಡ ಪ್ರಾಂಶುಪಾಲರಾಗಿ ಸೇವೆಯನ್ನು, ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ನಂತರ ಬರೀ ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲೂ ಕೂಡ ನಮ್ಮ ಶಿಕ್ಷಣ ಏನಿದೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ಮಾಡಿದ್ದಾರೆ. ಶಿಕ್ಷಣ ಸೇವೆಗಾಗಿ ಹಲವಾರು ವಿದೇಶ ಗ್ರಂಥಗಳಲ್ಲೂ ಕೂಡ ಅವರ ಹೆಸರು ದಾಖಲಾಗಿದೆ. ನಂತರ ಪ್ರಪ್ರಥಮ ಭಾರತೀಯ ದಂಪತಿಗಳಾಗಿ ಒಂದು ಪ್ರಪಂಚದ 7 ಖಂಡಗಳನ್ನು ಸಂಚರಿಸಿರುವಂತಹ ವಿಷಯವಾಗಿ ಲಿಮ್ಕಾ ಬುಕ್ ಆಫ್ ಅವಾರ್ಡ್ಸಲ್ಲಿ ಇವರ ಹೆಸರು ದಾಖಲಾಗಿರುವಂಥದ್ದು. ಜೊತೆಗೆ ಶಿಕ್ಷಣ ಸೇವೆ ಒಂದು ಕಡೆ ಆದರೆ ಸಮಾಜ ಸೇವೆಯಲ್ಲೂ ಕೂಡ ಇವರು ಸಾಕಷ್ಟು ಹೆಸರನ್ನು ಮಾಡಿದ್ದಾರೆ. ಏನೋ ತುಮಕೂರಿನಲ್ಲೂ ಕೂಡ, ತುಮಕೂರು ಮಾತ್ರ ಅಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಂಚರಿಸಿ ಇವರು ಏನೆಲ್ಲ ಅಗತ್ಯಗಳಿರುತ್ತೆ, ಯಾರಿಗೆಲ್ಲ ಏನೆಲ್ಲ ಸಹಾಯವನ್ನು ಮಾಡ್ಬೋದು ಅನ್ನೋಂತಹ ನಿಟ್ಟನ್ನು ಇಟ್ಕೊಂಡು ಸಾಕಷ್ಟು ಸಮಾಜ ಸೇವೆಯನ್ನು ಮಾಡಿಕೊಂಡಿರುವಂಥದ್ದು. ಒಂದು ಸಾಧನೆಯ ಮೆಟ್ಟಿಲು ಹೇಗಿತ್ತು, ಅವರ ವೃತ್ತಿ ಜೀವನ ಹೇಗಿತ್ತು, ಮತ್ತು ಪ್ರತಿಯೊಂದು ಹಂತದಲ್ಲೂ ಅವರ ಕುಟುಂಬಸ್ಥರ ಸಾಥ್ ಹೇಗಿತ್ತು ಎಲ್ಲ ಕೂಡ ಮಾತನಾಡೋಣ ಈ ಒಂದು ಕಾರ್ಯಕ್ರಮದಲ್ಲಿ. ಸರ್, ಮೊದಲಿಗೆ ನೀವು ಈ ಒಂದು ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸಿದ್ದೀರಾ, ಒಂದಷ್ಟು ಶಿಕ್ಷಣದಲ್ಲಿ ಸಾಕಷ್ಟು ಸೇವೆಯನ್ನು ಮಾಡಿದ್ದೀರಾ. ಅದಕ್ಕಿಂತ ಮುಂಚೆ ನಿಮ್ಮ ವೃತ್ತಿ ಜೀವನ ಹೇಗಿತ್ತು, ಪ್ಲಸ್ ವೈಯಕ್ತಿಕ ಜೀವನ ಹೇಗಿದೆ ಅಂತ? ವೈಯಕ್ತಿಕ ಜೀವನ ಏನು ಅಂದರೆ, ನಾನು ಮೈಸೂರಿನಲ್ಲಿ BE ಮಾಡ್ತಾ ಇದ್ದಾಗ ನಾನು ಟೀಚಿಂಗ್ ಪ್ರೊಫೆಷನ್ನೇ ಚೂಸ್ ಮಾಡಬೇಕು, ಇಟ್ಸ್ ಎ ನೋಬಲ್ ಪ್ರೊಫೆಷನ್ ಅಂತ ಹೇಳಿ ಡಿಸೈಡ್ ಮಾಡಿದೆ. ಓಕೆ. ಸೊ BE ಓದ್ತಾ ಇದ್ದೆ ಆವಾಗ ಇದು ಟೀಚಿಂಗ್ ಬರಬೇಕು ಅಂದರೆ ME ಮಾಡ್ಕೊಳ್ಳೋದೇ ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತು. ಅಂದರೆ ನಾನು ಬೆಂಗಳೂರಿಗೆ ಬಂದು ME ಮಾಡೋಕ್ಕೆ ಶುರು ಮಾಡಿ, ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ME ಮಾಡಿದೆ. ಆಮೇಲೆ BMS ಕಾಲೇಜಲ್ಲಿ ಲೆಕ್ಚರರಾಗಿ ಸೇರಿಕೊಂಡೆ 1971ರಲ್ಲಿ. ಆಮೇಲೆ ನಮ್ಮ ಕೆಲವರು ಇದ್ದವರೇ ಕೆಲವರು ಅಮೆರಿಕಕ್ಕೆ ಹೋಗಿ ಬಂದರು, ಇದೆಲ್ಲ ಆಯಿತು. ನಾನು ಯಾಕೆ ಹೋಗಬಾರ್ದು ಅಂದ್ಬಿಟ್ಟು ನಾನು ಆಗಲೇ ನನ್ನ ದೊಡ್ಡ ಮಗ 1 ವರ್ಷ ಆಗಿತ್ತು ಅಷ್ಟೊತ್ತಿಗೆ ಅವನಿಗೆ. ಅದು ನಾನೇ ಒಬ್ಬನೇ ಫಸ್ಟು ಅಲ್ಲಿ ಯೂನಿವರ್ಸಿಟಿ ಆಫ್ ಸಿನ್ಸಿನಾಟಿನಲ್ಲಿ ಟ್ಯೂಷನ್ ವೇವರ್ಸ್ ಕೊಟ್ಟರು ಅವರು. ಯಾಕೆಂದರೆ ಟ್ಯೂಷನ್ ಭಾಳ ಕಾಸ್ಟ್ಲಿ ಅಲ್ಲೆಲ್ಲ. ಅದು ಕೊಟ್ಟರೆ ಅದು ಸಾಕಷ್ಟು ಹಣ ಉಳಿತಾಯ ಆಗುತ್ತೆ ಅಂದ್ಬಿಟ್ಟು ಫಸ್ಟು ಯೂನಿವರ್ಸಿಟಿ ಆಫ್ ಸಿನ್ಸಿನಾಟಿಗೆ ಹೋಗಿ ಅಲ್ಲಿ 1 ವರ್ಷ ವ್ಯಾಸಂಗ ಮಾಡಿ ಮಾಸ್ಟರ್ ಆಫ್ ಸೈನ್ಸ್ ಪದವಿ ಪಡ್ಕೊಂಡೆ. ಆಮೇಲೆ ಆರ್ಗನ್ ಸ್ಟೇಟ್, ವೆಸ್ಟ್ ಕೋಸ್ಟ್ ಇರೋದು, ಆರ್ಗನ್ ಸ್ಟೇಟ್ನಲ್ಲಿ ನಾನು PhD ಮುಂದುವರ್ಸೋಕ್ಕೆ ಅಲ್ಲಿ ಟೀಚಿಂಗ್ ಅಸಿಸ್ಟೆಂಟ್ಶಿಪ್ ಸಿಕ್ತು. ಅಲ್ಲಿ ನಾನು ವರ್ಕ್ ಮಾಡಿದೆ ಸುಮಾರು 5.5 ವರ್ಷ ಆಯಿತು. ಅದು PhD ಬರಬೇಕಾದ್ರೆ ಇನ್ನೂ ಕೆಲವು ವರ್ಷಗಳಾಗುತ್ತೆ ಅಂದ್ಬಿಟ್ಟು ನನಗೆ ಆಗಲೇ 5.5 ವರ್ಷ ಆಗಿತ್ತು. ಅಯ್ಯೋ ಸಾಕು ಇದು ಅಂದ್ಬಿಟ್ಟು ನೋಡೋಣ ಇಂಡಿಯಾದಲ್ಲೇ ಟ್ರೈ ಮಾಡೋಣ ಅಂತ ನಾನು ವಾಪಸ್ ಬಂದುಬಿಟ್ಟೆ. ಸೊ ವಾಪಸ್ ಬಂದ ಮೇಲೆ ನನಗೆ ಇಲ್ಲಿ ಕೆಲಸಗಳು ಸಿಕ್ತು. ಆಗ ನಾನು ಬರೋ ಟೈಮಿಗೆ ಸರಿಯಾಗಿ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜಸ್ ಬಂತು. ದೇವರಾಜ್ ಅರಸ್ ರೋಡು, ಇಲ್ಲಿರೋ ದೇವರಾಜ್ ಅರಸ್ ರೋಡ್, ನಮ್ಮ ಮನೆ ಮುಂದೆ ಇರೋದು ದೇವರಾಜ್ ಅರಸ್ ಕಾಲದಲ್ಲಿ ಅವರು ಹೆಚ್ಚು ಇಂಜಿನಿಯರಿಂಗ್ ಕಾಲೇಜಸ್ ಪ್ರಾರಂಭ ಮಾಡಿದ್ರು. ನನ್ನ ಪುಣ್ಯಕ್ಕೆ ನಾನು ಡೆಲ್ಲಿಯಿಂದ ಬೆಂಗಳೂರಿಗೆ ಬರಬೇಕು ವಿಮಾನದಲ್ಲಿ ಬಂದಾಗ ದೇವರಾಜ ಅರಸರು ಬಂದಿದ್ದರು. ಅವರು ಚೀಫ್ ಮಿನಿಸ್ಟರ್ ಗಿರಿನ ರಾಜೀನಾಮೆ ಕೊಟ್ಟು
ನನ್ನ ಪ್ಲೇನಲ್ಲೇ ನನ್ನ ಇದರಲ್ಲೇ ಬಂದರು. ಅವರೊಬ್ಬ ಇಳಿಯೋಗ ಸಾಕಷ್ಟು ಜನ ಇದ್ದರು. ನಾನು ಅಲ್ಲಿಂದ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಹೊರಗಡೆ ಸುತ್ತ ಹಾಕ್ಕೊಂಡು ಒಬ್ಬನೇ ಬಂದೆ. ಸೊ ಅವರು ಮಾಡಿದ್ರಿಂದ ಇಂಜಿನಿಯರಿಂಗ್ ಕಾಲೇಜಸ್ ಮಾಡಿದ್ರಿಂದ ನನಗೆ ಹೆಚ್ಚಿನ ಅವಕಾಶ ಸಿಗೋದು. ಇಲ್ಲಿದೆ ನಾನೆಲ್ಲೋ ಮತ್ತೆ ಲೆಕ್ಚರರಾಗಿ ಹೋಗಿದ್ದೆ, ಮತ್ತೆ ಎಲ್ಲರೂ ಲೆಕ್ಚರಾಗಿ ಇರಬೇಕಾಗಿರೋದೋ ಏನೋ. ಅದು ಮಾಡಿದ್ರಿಂದ ನನಗೆ ಪ್ರೊಫೆಸರ್ ಗಿರಿ ಸಿಕ್ತು ಬೆಳಗಾಂನಲ್ಲಿ, ಅಲ್ಲೊಂದು 2 ವರ್ಷ ಮಾಡಿದೆ. ಆಮೇಲೆ ಪ್ರಿನ್ಸಿಪಾಲ್ ಗಿರಿ ಶಿವಮೊಗ್ಗದಲ್ಲಿ ಸಿಕ್ತು. ಸೊ ಅಲ್ಲಿ ಸುಮಾರು 4 ವರ್ಷ ಮಾಡಿದೆ ಅಲ್ಲಿ. ಆಮೇಲೆ ನನ್ನ ಯೋಚನೆ ಇದ್ದಿದ್ದು ದೊಡ್ಡಬಳ್ಳಾಪುರದಲ್ಲಿ ಹುಟ್ಟಿ ಬೆಳೆದಿದ್ದು. ಅಲ್ಲಿ ನನ್ನದು ಮನೆ ಇತ್ತು, ಸೈಟ್ ಇತ್ತು. ಸೈಟ್ ಏನು ಅಂದರೆ ವಿಶೇಷತೆ ಏನು ಅಂದರೆ ಮಹಾತ್ಮ ಗಾಂಧೀಜಿ ಕೂಡ ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದರು. ಅವರು ಕೊಟ್ಟಿದ್ದ ಸ್ಥಳನೇ ನಮ್ಮ ತಂದೆಯವ್ರ ಸೈಟು ಕೂಡ ಆಗಿತ್ತು. ಅವರು ಯಾಕೆ ಮಹಾತ್ಮ ಗಾಂಧಿಯವರು ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದರು ಅಂದರೆ ಆಗಿನ ನಾಡವಳ್ಳಿ ಕೃಷ್ಣರಾಜ ಒಡೆಯರು ಇವರಿಗೆ ಆರೋಗ್ಯ ಸರಿ ಇಲ್ಲ ಅಂದ್ಬಿಟ್ಟು ಬಂದು ನಂದಿ ಬೆಟ್ಟದಲ್ಲಿ ನೀವು ರೆಸ್ಟ್ ತಗೊಳ್ರಿ ಅಂತ ಕರೆದ್ರು. ನಂದಿ ಬೆಟ್ಟದಲ್ಲಿ ಅವರದ್ದು ಗಾಂಧಿ ಭವನ ಅಂತ ಇದೆ, ಅದೆಲ್ಲ ಇವಾಗ ರೆನೋವೇಟ್ ಮಾಡಿದ್ದಾರೆ. ಅವ್ರು ಕರೆದಿದ್ರು. ಆಗ ಟಿ ಸಿದ್ಲಿಂಗಯ್ಯ ಅಂತ ನಮ್ಮ ದೊಡ್ಡಬಳ್ಳಾಪುರದಲ್ಲಿದ್ದರು. ಅವರು ಆಗ ಪ್ರಥಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು. ಸೊ ಕಾಂಗ್ರೆಸ್ ಪಕ್ಷದವರು ಆಗಿದ್ದರು. ಗಾಂಧೀಜಿ ಅವ್ರನ್ನ ನೀವು ಬನ್ನಿ ನಮ್ಮ ಊರಿಗೂ ಬನ್ನಿ ಅಂತೇಳಿ ನಾವು ನಮ್ಮ ಇದ್ದ ಸೈಟಲ್ಲೇ ಗಾಂಧೀಜಿನ ಕೂಡಿಸಿದ್ರು. ಆಮೇಲೆ ನಮ್ಮ ತಾಯಿ ಎಲ್ಲ ಹೋಗಿದ್ದರು. ನಾನು ಇನ್ನೂ ಹುಟ್ಟಿರಲಿಲ್ಲ, ನಮ್ಮ ದೊಡ್ಡಕ್ಕ ಹುಟ್ಟಿದ್ರು. ಅವ್ರಿಗೆ ಆ ದೊಡ್ಡಬಳ್ಳಾಪುರದ ಇದರಲ್ಲೆಲ್ಲ ನೋಡಿದ್ರೆ ಗೊತ್ತಿಲ್ಲ, ದೇವಿರಮ್ಮ ಅಂತ ಹೆಸರಿಟ್ಟಿದ್ರು. ಈ ಥರ ಹೆಸರುಗಳು. ನನ್ನನ್ನು ವೆಂಕಟಪ್ಪ ಅಂತಲೇ ಕರೆಯೋರು. ನಮ್ಮ ತಂದೆ ಹೆಸರು ರಾಮಚಂದ್ರಯ್ಯ ಅಂತ. ಆದರೆ ಗಾಂಧೀಜಿಯವರು ಬಂದವ್ರಿಗೆಲ್ಲ ಹೆಸರುಗಳು ಸೂಚಿಸ್ತಾಯಿದ್ರು. ಆಗ ದೇವಪ್ರಕಾಶ್ ಅಂತ ಸೂಚಿಸಿದ್ದು ಜ್ಞಾಪಕ ಇಟ್ಕೊಂಡು ನಾನು ಹುಟ್ಟಿದ ಮೇಲೆ ನನಗೆ ದೇವಪ್ರಕಾಶ್ ಅಂತ ಇಟ್ಟರು. ಆಮೇಲೆ ನಮ್ಮ ದೊಡ್ಡಕ್ಕಗೆ ದೇವಿರಮ್ಮ ಅಂತ ಇಟ್ಟರು, ಆ ಕಾಲದ ಇದು. ಆಮೇಲೆ ಸುಭಾಷಿಣಿ ದೇವಿ, 2ನೇ ಮಗಳಿಗೆ ಸುನಂದಾ ದೇವಿ, ಆಮೇಲೆ ಲೀಲಾವತಿ ದೇವಿ ಅಂತ ಆ ಮಾಡ್ರನ್ ಹೆಸರುಗಳು ಬಂತು. ದೊಡ್ಡಬಳ್ಳಾಪುರದಲ್ಲಿ ಆ ಕಾಲದಲ್ಲಿ ಇಂಥ ಹೆಸರು ಕೇಳೋದೇ ಅಪರೂಪ. ಅದೆಲ್ಲ ಆಗ ಬಂತು. ಸೊ ಅದು ಅವರು ಸೂಚನೆ ಕೊಟ್ಟ ಹೆಸರು ಅಂದ್ಬಿಟ್ಟು ಒಂದು ರೀತಿಯಲ್ಲಿ ಗಾಂಧಿ ಬಗ್ಗೆ ಅವ್ರದ್ದು ಹೆಚ್ಚಾಗಿ ವಿಷಯ ಅವ್ರ ಬಗ್ಗೆ ತಿಳ್ಕೊಂಡು. ಯಾಕೆಂದರೆ ಅವರು ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಅಂತ ಇಂಗ್ಲೀಷ್ ಪುಸ್ತಕ ಬರ್ತಿದ್ದಾರೆ. ಅದನ್ನು ನಾನು ಓದ್ಬಿಟ್ಟು ಅಲ್ಲಿ ಅವರು ಹೆಚ್ಚಾಗಿ ಮತ್ತು ಸುವಾರ್ತೆಯ ಇದು ಬರ್ತಿದ್ದಾರೆ, ಧನ್ಯೋಕ್ತಿಗಳೆಲ್ಲ ಬರ್ತಿದ್ದಾರೆ. ಅದೆಲ್ಲ ಭಾಳ ಪ್ರಭಾವಿತನಾದೆ. ಸೊ ನಾನು ಅಮೇರಿಕಕ್ಕೂ ಹೋದೆ. ಅಲ್ಲೇ ಇದ್ದು ಇನ್ನೊಂದು ಸ್ವಲ್ಪ ಇದ್ದಿದ್ರೆ ಆಗಿರೋ PhD ಆಗಲಿಲ್ಲ, ಬಂದ್ಬಿಟ್ಟೆ. ಬಟ್ ಇಲ್ಲಿ ಹೆಚ್ಚಿನ ಕಾಲೇಜ್ ಆಗಿದ್ದರಿಂದ PhD ಇಲ್ಲದಿದ್ರು ನನಗೆ ಪ್ರಿನ್ಸಿಪಾಲ್ ಗಿರಿಯಲ್ಲಿ ಸಿಕ್ಬಿಡ್ತು. ಸೊ ಅದನ್ನು ನಾನು ಮಾಡಿಕೊಂಡು ಫೈನಲ್ ಆಗಿ ಪ್ರಿನ್ಸಿಪಾಲ್ ಗಿರಿ ಆಯಿತು. ಆಮೇಲೆ ನನ್ನ ಒಂದು ಫೈನಲ್ ಡೆಸ್ಟಿನೇಷನ್ ಅಂದರೆ ದೊಡ್ಡಬಳ್ಳಾಪುರದಲ್ಲಿ ಇರ್ಕೂಡ್ದು, ಆದರೆ ದೊಡ್ಡಬಳ್ಳಾಪುರದ ಹತ್ತಿರ ಇರಬೇಕು. ಆಮೇಲೆ ಕರ್ನಾಟಕದ ರಾಜಧಾನಿ ಹತ್ರನೇ ಇರಬೇಕು. ಯಾವ ಪ್ರದೇಶ ಅದು ತುಮಕೂರು ಅಥವಾ ಕೋಲಾರ ಸ್ವಲ್ಪ ಆ ಕಡೆ ಆ ಸೈಡ್ ಆಗೋಗ್ಬಿಡ್ತದು, ತಮಿಳ್ನಾಡು ಸೈಡು. ಇದು ತುಮಕೂರು ಕರೆಕ್ಟಾಗಿರುತ್ತೆ. ಇದ್ರ ಮೂಲಕನೇ ನಾವು ಬಾಂಬೆಗೆ ಎಲ್ಲ ಹೋಗ್ಬೇಕಾದ್ರೆ ಹೈವೇ ಇದ್ರ ಮೂಲಕನೇ ಹೋಗೋದು. ಚಿತ್ರದುರ್ಗ, ದಾವಣಗೆರೆ, ಆಮೇಲೆ ಇದು ಮುಂಬೈಗೆ ಹೋಗೋದಕ್ಕೆಲ್ಲ. ಸೊ ಇದು ಬೆಸ್ಟ್ ಅಂದ್ಬಿಟ್ಟು ಇಲ್ಲೇ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜು ಮಾಡಿದ್ರೆ ಈಗಿನ ಹೋಮ್ ಮಿನಿಸ್ಟ್ರು ಸ್ಟಾರ್ಟ್ ಮಾಡಿರೋದು. ಸೊ ಅವರು ನಡೆಸ್ತಾ ಇದ್ದ ಕಾಲೇಜ್ಗೆ ನಾವು ಸೇರಿಕೊಂಡೆ. 15 ವರ್ಷ ಇಲ್ಲೇ ಕೆಲಸ ಮಾಡಿದೆ ನಾನು, ಲಾಂಗೆಸ್ಟ್. ಇವಾಗ ಪ್ರಾಂಶುಪಾಲರಾಗಿ ಕೆಲಸ ಮಾಡಿದ್ರಿ, ಪ್ರಾಚಾರ್ಯರಾಗಿ ಕೆಲಸ ಮಾಡಿದ್ರಿ, ಸಾಕಷ್ಟು ಒಂದು ವಿದ್ಯಾರ್ಜನೆಯನ್ನ ಮಾಡಿದಿರ ವಿದ್ಯಾರ್ಥಿಗಳಿಗೆ. ಅದರ ಜೊತೆಗೆ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಇವಾಗ ಪ್ರಪಂಚದ ಸುತ್ತಬೇಕು ಅನ್ನೋಂಥ ಆಸೆ ಯಾಕೆ ಬಂತು? ಯಾಕೆಂದರೆ ನಮ್ಮ ತಂದೆಯವರು ಸುಮಾರು 1931ರಲ್ಲಿ ಪ್ರಪಂಚ ಸುತ್ತಾಕಿದ್ರು. ಹೌದು, ಅವ್ರದ್ದು ಕೂಡ ರೆಕಾರ್ಡ್ ಇದೆ. ಅದು ರೆಕಾರ್ಡ್ ಇದೆ, ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸಲ್ಲಿದೆ. ಅದರಿಂದ ಅವ್ರದ್ದೇನು ಅಂದರೆ ನಾವುಗಳು ಹೆಚ್ಚಾಗಿ ಜನಸಂಪರ್ಕ ಬೆಳೆಸಬೇಕು, ಪ್ರದೇಶಗಳು ನೋಡಬೇಕು, ಅಲ್ಲಿನ ಸಂಸ್ಕೃತಿ ಎಲ್ಲ ತಿಳ್ಕೊಳ್ಬೇಕು ಅಂದರೆ ಪ್ರಯಾಣ ಮಾಡಬೇಕು ಅಂತ ಹೇಳಿ ನಾನು PUC ಕಾಲೇಜಲ್ಲಿದ್ದಾಗ ಅದಕ್ಕೆ ಮುಂಚೆ ನಮ್ಮ ಅಕ್ಕಂದ್ರೆಲ್ಲ ಮಹಾರಾಣೀಸ್ ಕಾಲೇಜ್ ಹಾಸ್ಟೆಲಲ್ಲಿದ್ದು ಸ್ಟಡಿ ಮಾಡಿದ್ರು. ಅವರೊಬ್ಬಳು ಮಾತ್ರ ಡಿಗ್ರಿ ಮಾಡಿದ್ರು, ಕೊನೆಯ ಅಕ್ಕ. ಇನ್ನವರೆಲ್ಲ ಬರೀ 1 ವರ್ಷ 2 ವರ್ಷ ಬಿಟ್ಬಿಟ್ರು, ಹಾಸ್ಟೆಲ್ನಲ್ಲಿದ್ದರು. ಸೊ ಅವರೆಲ್ಲ ಚಿತ್ರದುರ್ಗಕ್ಕೆ ಹೋಗೋರು, ಟ್ರಿಪ್ ಹಾಕಿ ಅರೇಂಜ್ ಮಾಡಿ ಹಾಸ್ಟೆಲಿಂದ ಹೋಗೋರು. ಸೊ ನಾನು ಅದರಿಂದ ನಮ್ಮ ಅಕ್ಕಂದ್ರೆಲ್ಲ ಹೋಗಿದ್ದಾರೆ ಚಿತ್ರದುರ್ಗಕ್ಕೆ, ಒಬ್ಬೊಬ್ಬನ ಒನಕೆ ಕಂಡಿ ಎಲ್ಲ ನೋಡ್ಕೊಂಬರ್ಬೋದು ಅಂತ ನನಗೆ ಒಬ್ಬ ಹಿರಿಯೂರಿನ ಒಬ್ಬ ಸಿಕ್ತ. ಅವನು ಚಿತ್ರದುರ್ಗ ಹತ್ರ.
ಸೊ ಆಗಿನ ಕಾಲದಲ್ಲಿ ಈ ಟ್ರಾನ್ಸ್ಪೋರ್ಟೇಷನ್ಗಳು ಟ್ರಾವೆಲ್ಲು ಅದೇನೂ ಇರಲಿಲ್ಲ. ಹೌದು ಆಗ KSRTC ಬಸ್ಸು ಅದು ಅದು ಬಸ್ ಸ್ಟ್ಯಾಂಡ್ ಇದ್ದಿದ್ದು ಈಗಿನ ಬಸ್ ಸ್ಟ್ಯಾಂಡ್ ಅಂತ ಅಲ್ಲ, ಅದು ಒಳಗೆ ಇದಿತ್ತು. ಅಲ್ಲಿ ಹೋಗ್ಬಿಟ್ಟು ಜೋಗಿಮಠ ಎಕ್ಸ್ಪ್ರೆಸ್ ಅಂತ ರಿಸರ್ವ್ ಮಾಡಿಸ್ಬೇಕು. ನಾನು ಚೆನ್ನಾಗಿ ಜ್ಞಾಪಕ ಇದೆ. ಜೋಗಿಮಠ ಎಕ್ಸ್ಪ್ರೆಸ್ ಹೋಗಿ ನಾನು ರಿಸರ್ವ್ ಮಾಡಿಸ್ಕೊಂಡು ಹಿರಿಯೂರಿಗೆ ಹೋಗಿ ಅಲ್ಲೊಂದು ನೈಟ್ ಇದ್ದು ನಾವಿಬ್ಬರು ಚಿತ್ರದುರ್ಗ ಕೋಟೆಗೆ ಹೋಗ್ಬಿಟ್ಟು ಒಬ್ಬೊಬ್ಬನ ಕಿಂಡಿ ಎಲ್ಲ ನೋಡಿಕೊಂಡು ಬಂದ್ವಿ. ಅದು ಆಗೆಲ್ಲ ಗೈಡ್ಗಳು ಇರ್ತಾ ಇರಲಿಲ್ಲ. ಅಯ್ಯೋ, ನಾವು ಹೋಗಿ ಒಬ್ಬರು ಯಾರೋ ಮುಸ್ಲಿಮ್ ತೋರಿಸ್ತಾರೆ, ಕರ್ಕೊಂಡು ಹೋಗ್ರಿ ಅಂತ ಕರ್ಕೊಂಡು ಹೋದ ಮುಸ್ಲಿಮು. ಅದು ಈಗ ಕೋಟೆ ಬಿದ್ದೋಗ್ಬಿಟ್ಟಿದೆ, ಕಿಂಡಿ ಚಿಕ್ಕದಾಗಿದೆ. ಅವನು ಇದೆ ಒಬ್ಬವನ ಕಿಂಡಿಯಿಂದ ನಾವು ಬಿಡೋದು. ಆಮೇಲೆ ನಾವೇ ಒಂದು ಸರ್ತಿ ಹೋದಾಗ ಗೊತ್ತಾಯ್ತು, ಅದು ಚಿಕ್ಕ ಕಿಂಡಿಲಿ ಹೈದರಾಲಿ ಸೈನಿಕರೆಲ್ಲ ಬಗ್ಗಿ ಬರ್ತಾಯಿದ್ರು, ಇವಳು ಒಣಕೆಯಲ್ಲಿ ಹೊಡೆದು ಸಾಯಿಸ್ತಾ ಇದ್ಲು ಅಂತ ಆಮೇಲೆ ನಮ್ಗೆ ಗೊತ್ತಾಯಿತು. ಸೊ ಏನೋ ಒಟ್ಟಿನಲ್ಲಿ ಫಸ್ಟ್ ನನ್ನ ಟ್ರಿಪ್ಪು ಅಲ್ಲಿ ಒಬ್ಬವನ ಕಿಂಡಿ ನೋಡೋಕ್ಕೆ ಹೋದ್ವಿ. ಫಸ್ಟು ಅಲ್ಲಿ ಚಿತ್ರದುರ್ಗ ಕೋಟೆ ಬಿಗಿನಿಂಗಲ್ಲಿ 7 ಸುತ್ತಿನ ಕೋಟೆ ಅದು. ಅಲ್ಲಿ ಟಿಪ್ಪು ಸುಲ್ತಾನು ಗನ್ ಪೌಡರ್ ಅರಿಯೋಕ್ಕೆಲ್ಲ ಇಟ್ಟಿದ್ದಾನೆ, ಬೀಸೋ ಇದೆಲ್ಲ. ಅದೇ ಬಿಗಿನಿಂಗಲ್ಲಿ ಹೋಗ್ತಾನೆ ಸಿಗುತ್ತೆ. ಅಲ್ಲೆಲ್ಲ ಫೋಟೋಗಳನ್ನೆಲ್ಲ ತೆಗೆಸ್ಕೊಂಡು ಇದನ್ನೆಲ್ಲ ಫೋಟೋ ತೆಗೆಸ್ಕೊಂಡು ಬಂದೆ. ಆಮೇಲೆ ನಮ್ಮ ತಂದೆಯವರು ದೇಶ ಎಲ್ಲ ಸುತ್ತಿದ್ರಲ್ಲ, ಅವರು ಎಲ್ಲರೂ ಹೋಗ್ತೀನಿ ಅಂದರೆ ಎನ್ಕರೇಜ್ ಮಾಡೋರು, ಬೇಡ ಅಂತ ಇರಲಿಲ್ಲ. ಅದೇ ಸಿನಿಮಾ ನೋಡ್ತೀನಿ ಅಂದರೆ ಬೇಡ ಅನ್ನೋರು. ಸರ್ಕಸ್ ಅಂದರೆ ಕರ್ಕೊಂಡು ಹೋಗೋರು, ಶ್ರಮ ಪಡ್ತಾರೆ ಅವರು ನೋಡಬೇಕು. ಈ ಸಿನಿಮಾ ಏನೆಲ್ಲ ಇದು ಅಂತ ಸರಗ್ತಾ ಇರಲಿಲ್ಲ ಅವ್ರಿಗೆ. ಸೊ ಅದರಿಂದ ನಾನು ಅಲ್ಲಿ ಫಸ್ಟು ಹೋಗೋದಕ್ಕೆ ಅವರು ಹೋಗಿ ಬಂದೆ. ಅದು ಬಸ್ ಆಗೆಲ್ಲ ಬಸ್ಸುಗಳಲ್ಲಿ ತಾನೆ. ನಾನು ಬರೋ ಟೈಮಲ್ಲಿ ದೊಡ್ಡಬಳ್ಳಾಪುರಕ್ಕೆ ₹1. ಎಲ್ಲಿಂದ ಬೆಂಗಳೂರಿಂದ ದೊಡ್ಡಬಳ್ಳಾಪುರಕ್ಕೆ ₹1. ಅದೊಂದೇ ಇಟ್ಕೊಂಡು ಎಲ್ಲ ಸುತ್ತಾಡ್ಕೊಂಡು ಬಂದು ಎಲ್ಲ ಖರ್ಚು ಮಾಡ್ಕೊಂಡ್ಬಿಟ್ಟು ₹1 ಇಟ್ಕೊಂಡಿದ್ದೀನಿ. ಆ ಸಮಯಕ್ಕೆ ನಮ್ಮ ತಂದೆಯವರು ಅಲ್ಲಿಗೆ ಬಂದರು ಬಸ್ ಹತ್ತ ಹೋಗೋಕ್ಕೆ. ಏನೋ ₹1 ಇಟ್ಕೊಂಡು ಅಷ್ಟು ದೂರ ಹೋಗ್ಬಿಟ್ಟು ಇಷ್ಟು ಉಳಿಸ್ಕೊಂಡು ಬರ್ತಾಯಿದ್ದಿಲ್ಲ ಕಣೆ ಅಂತ ಆಯಿತು. ಅದು ಫಸ್ಟ್ ಟ್ರಿಪ್ಪು ನಮ್ಮದು. ಅದಾದಮೇಲೆ ನನಗೆ ಸ್ವಲ್ಪ ಆಸೆ ಬಂತು ನೋಡೋಕ್ಕೆ, ಬೇರೆ ಬೇರೆ ಊರುಗಳು ನೋಡೋಣ ಅಂತ. ಅದರಿಂದ ನಾನೇನು ಮಾಡಿದೆ ಅಂದರೆ ಇದು ಬಾದಾಮಿ ಚಾಲುಕ್ಯರ ಗುಹೆಗಳು ನೋಡಿದೆ ಅಲ್ಲಿಂದ. ಆಮೇಲೆ ಪಟ್ಟದಕಲ್ಲು, ಭಾಳಷ್ಟು ಇಲ್ಲಿ ನಮ್ಮ ಇದು ನನ್ನ ಹವ್ಯಾಸ ನೋಡಬೇಕಲ್ಲ. ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ರಾತ್ರಿ ಒಂದು ಹೋಟೆಲ್ ಕಳೆದು ಬಂದಿದ್ದೀನಿ ನಾನು. ಪ್ರತಿಯೊಂದು ಜಿಲ್ಲೆ 31 ಜಿಲ್ಲೆ, ಬೆಂಗಳೂರಲ್ಲೂ 30 ಇದ್ವಲ್ಲ. ಸೊ ಒಂದೊಂದು ಜಿಲ್ಲೆಯಲ್ಲೂ ಹೋಗಿ ಆ ಒಂದು ಹೋಟ್ಲಲ್ಲಿ ಹೋಗಿ ತಂಗಿದ್ದು ಬರ್ತಾಯಿದ್ದೆ. ಆಮೇಲೆ ಈ ತುಮಕೂರಿನ ಎಲ್ಲ ತಾಲೂಕು ಹೋಗಿದ್ದೀನಿ. ಹೋಗೋದು ನೋಡಿಕೊಂಡು ಬಸ್ಸಲ್ಲಿ ಹೋಗೋದು, ಇಳಿಯೋದು, ದುಡ್ಡು ನೋಡಿಕೊಂಡು ತಿರುಗತ್ತು ಬರೋದು. ಸೊ ಇದು ಎಲ್ಲ ನೋಡಿಬಿಟ್ಟೆ ಅನ್ನೋ ಥರ ಎಲ್ಲನೂ ಒಂದು ರೀತಿಯಲ್ಲಿ ನೋಡಿದ್ದಾಯಿತು. ಆಮೇಲೆ ಅಮೇರಿಕಕ್ಕೆ ಹೋದ್ರಿಂದ ನಾನು ಅಮೇರಿಕಾದಲ್ಲಿ ಇದ್ದಿದ್ದ ಸ್ಥಳ ನೋಡಿದ್ದೆ. ಆಮೇಲೆ ಅಲ್ಲಿನ ಕೆಲವು ಸ್ಥಳಗಳು ನೋಡಿದ್ದೆ. ಆಮೇಲೆ ಇವಳು ನಮ್ಮ ಶ್ರೀಮತಿ ಶಾಲಿನಿ ಹುಟ್ಟಿರೋದು 4th ಜುಲೈ. ಆ 4th ಜುಲೈ ಅಮೇರಿಕನ್ ಇಂಡಿಪೆಂಡೆನ್ಸ್ ಡೇ. ಅಮೇರಿಕನ್ ಇಂಡಿಪೆಂಡೆನ್ಸ್ ಡೇ ಹುಟ್ಟಿದಾಳೆ ಇವಳು, ಅಮೇರಿಕನೇ ನೋಡಿಲ್ಲ. ಚೈಚೆ ಅಂದ್ಬಿಟ್ಟು ಒಂದು ಸರ್ತಿ ನಾವಿಬ್ಬರೂ ಅಮೇರಿಕಕ್ಕೆ ಹೋಗಿ ಅಲ್ಲಿ ಉದ್ದ ಆಗಲ್ಲ ನಯಾಗರಾ ಫಾಲ್ಸ್ ಅಂತ, ಈ ಕಡೆ ಸ್ಯಾನ್ ಫ್ರಾನ್ಸಿಸ್ಕೋ, ಲಾಸ್ ವೆಗಾಸು, ಆಮೇಲೆ ಇದು ಗ್ರ್ಯಾಂಡ್ ಕ್ಯಾನಿಯನ್ ಅಂತೆ ಎಲ್ಲ, ಈ ಕಡೆ ನ್ಯೂಯಾರ್ಕ್ ಟೈಮ್ಸ್ ಸ್ಕ್ವೇರು ಎಲ್ಲ ಒಂದು ರೀತಿ ಸುತ್ತಾಕೊಂಡು ಬಂದ್ವಿ. ಆಮೇಲೆ ಇಂಡಿಯಾ ನಾನು ಕನ್ಯಾಕುಮಾರಿ ನೋಡಿದ್ದೆ. ಕನ್ಯಾಕುಮಾರಿಯಿಂದ ನಾವು ಇದನ್ನೇ ಯಾಕೆ ಉದ್ದ, ಸೊ ಕನ್ಯಾಕುಮಾರಿಯಿಂದ ಕಾಶ್ಮೀರ್, ಶ್ರೀನಗರ, ಅಲ್ಲಿ ದಾಲ್ ಲೇಕು, ಆಮೇಲೆ ಅದು ಇಂದಿನ ಮೊಘಲ್ ರಾಜರು ನಿರ್ಮಿಸಿದ ಉದ್ಯಾನವನಗಳು ಅವೆಲ್ಲ ನೋಡಿಕೊಂಡು, ಆಮೇಲೆ ಗುಲ್ಮಾರ್ಗ್. ಇವಳು ಹೇಳ್ತಾ ಇದ್ಲು ನಾನು ಮಂಜು ಬೀಳೋದು ನೋಡಿಲ್ಲ ಅಂತ. ಸರಿ ನೋಡೋಣ ಅಂತ ಡಾರ್ಜಿಲಿಂಗಿಗೆ ಹೋದ್ವಿ ಫಸ್ಟು, ಕಲ್ಕಟ್ಟಾದಿಂದ. ಅಲ್ಲಿ ಮದರ್ ತೆರೇಸಾದು ಇದೆಯಲ್ಲ, ಅವ್ರು ಇರಲಿಲ್ಲ, ಅವ್ರದ್ದು ನೋಡಿಕೊಂಡು ಡಾರ್ಜಿಲಿಂಗ್ ಹೋದರೆ ಅಲ್ಲಿ ಈಗೆಲ್ಲ ಇಲ್ಲಿ ಹಿಮ ಬಿಡೋಲ್ಲ ಅಂತ ಅಂದ್ಬಿಟ್ರು. ಆಮೇಲೆ ನೆಕ್ಸ್ಟು ಶಿಮ್ಲಾಕ್ಕೆ ಹೋದ್ವಿ. ಅಲ್ಲೂ ಹಿಮ ಇಲ್ಲ. ಆಮೇಲೆ ನಾವು ಬಂದಮೇಲೆ ಹಿಮ ಬಿತ್ತು ಅಂತ ಬಂತು ವರ್ತಮಾನ. ಆಮೇಲೆ ಇಲ್ಲ ಗುಲ್ಮಾರ್ಗಿಗೆ ಹೋಗ್ಬೇಕು, ಕಾಶ್ಮೀರಿಗೆ ಅಂತ ಹೋಗ್ಬಿಟ್ಟು ಗುಲ್ಮಾರ್ಗಿಗೆ ಹೋದರೆ ಚೆನ್ನಾಗಿ ಹಿಮ ನೋಡಿದ್ವಿ, ಹಿಮ ಬೀಳೋದ್ಬೇಕು. ಆಮೇಲೆ ಯಾವಾಗ ಹಿಮ ಮೈಲ್ ನೋಡಿದ್ದು ಅಂದರೆ ನಾವು ಅಂಟಾರ್ಟಿಕಾ ಪ್ರವಾಸ ತಗೊಂಡ್ವಿ. ಅದು 7ನೇ ಭೂಖಂಡ. ಕೆಲವರು 6ನೇ ಭೂಖಂಡ ಅಂದ್ಕೊಂಡಿರ್ತಾರೆ, ಇಲ್ಲ 7ನೇ ಭೂಖಂಡ ಇದೆ ಅಂತೇಳಿ ಅಲ್ಲಿ ಮಳೆ ಬಿತ್ತು.
ಸ್ನೋಫಾಲು. ಸೊ ಅದನ್ನು ನೋಡಿಕೊಂಡು ಸರ್ ನಾವೆಲ್ಲ ನೀವು ಇಷ್ಟೆಲ್ಲ ಪ್ಲೇಸಸ್ ಎಲ್ಲ ವಿಸಿಟ್ ಮಾಡ್ತಾ ಇದ್ರಲ್ಲ, ಬಂದು ಲೇಖನಗಳೇನಾದ್ರೂ ಬರೆಯೋದು ಅಥವಾ ಪ್ರವಾಸದ ಏನಾದ್ರು ಡೈರಿ ಬರೀತಾ ನಂದು ಇದ್ರಾ? ಕನ್ನಡದಲ್ಲಿ 7 ಪುಸ್ತಕಗಳು ಪ್ರಕಟ ಆಗಿದೆ, ಅದೇ ಪ್ರವಾಸಗಳದ್ದು ಇದೆ. ಇಂಗ್ಲೀಷ್ನಲ್ಲಿ 6 ಪುಸ್ತಕಗಳು ಪ್ರಕಟ ಆಗಿದೆ. ಸೊ ಅದರಲ್ಲೆಲ್ಲ ಮಾಡಿದ್ದೀವಿ. ಅದರಲ್ಲೂ ನಾವು ಸೌತ್ ಅಮೆರಿಕಕ್ಕೆ ಹೋಗ್ಬೇಕಾಗಿ ಬಂತು. ನಾವು ಇದಕ್ಕೆ ಅಂಟಾರ್ಟಿಕಾಗೆ ಹೋಗ್ಬೇಕಾದ್ರೆ ಸೌತ್ ಅಮೆರಿಕಾಗೆ ಹೋಗಿದ್ದು. ಆಮೇಲೆ ಅಲ್ಲಿಂದ ಸದರ್ನ್ ಮೋಸ್ಟ್ ಸಿಟಿ ಇನ್ ದಿ ವರ್ಲ್ಡ್, ಅದು ಸೌತ್ ಅಮೆರಿಕಾದಲ್ಲಿ ಉಷಾಯ ಅಂತ ಇದೆ. ಅಲ್ಲಿ ಹೋಗಿ ಅದು ಉಷಾಯ ಅಂತ ಹೆಸರು ಹಡಗತ್ತಿ ಅಂಟಾರ್ಟಿಕಾ ಪ್ರವಾಸ ಹೋದ್ವಿ. ಅದಂತೂ ಭಾಳ ಡೇಂಜರಸ್. ಅದು ಡ್ರೇಕ್ ಪ್ಯಾಸೇಜ್ ಅಂತ ಬರುತ್ತೆ. ಹಡಗು ಹೀಗೆ ಉಳ್ಳಾಡೋದು, ಹಿಂಗೆ ಪಿಚ್ ಮಾಡೋದು, ಇದಾಗಿ ವಾಂತಿಗಳು ಶುರುವಾಗ್ಬಿಡ್ತಾರೆ. ಅವರೆಲ್ಲ ಇದಿಟ್ಟಿರ್ತಾರೆ, ಎಲ್ಲ ಪ್ಯಾಕೆಟ್ಗಳು ವಾಂತಿ ಮಾಡ್ಕೊಂಡಿರ್ತಾರೆ. ಒಂದು ಸಿಕ್ಕಿಸ್ಬಿಟ್ಟಿರ್ತಾರೆ. ಅದು ವಾಂತಿ ಅಲ್ಲಿ ಮಾಡಿಕೊಂಡು ಸುಮಾರು ಅದು ದಾಟಿದಾದಮೇಲೆ ಆಮೇಲೆ ಪೆನಿನ್ಸುಲಾ, ನಾವು ಅಂಟಾರ್ಟಿಕಾ ಸೌತ್ ಪೋಲ್ಗೇನು ಹೋಗೋಕ್ಕಾಗಲ್ಲ, ಅವೆಲ್ಲ ನಮ್ಮ ಕೈಲಾಗೋದಿಲ್ಲ. ವೆರಿ ಎಡ್ಜು ಪೆನಿನ್ಸುಲಾ, ಅಂಟಾರ್ಟಿಕಾ ಪೆನಿನ್ಸುಲಾಗೆ ಹೋಗಿ ನೋಡಿಕೊಂಡು ವಾಪಸ್ ಬಂದ್ವಿ. ಸೊ ಅದು ಒಂದು ಭೂಖಂಡ ನೋಡ್ಕೊಂಡು ಅಂದ್ಬಿಟ್ಟು ಒಟ್ಟು 7 ಭೂಖಂಡ ನೋಡಿರೋ ಇಂಡಿಯಾದ ದಂಪತಿಗಳು ನಾವೇ, ಇನ್ಯಾರೂ ಇಲ್ಲ. ಬೇರೆ ದೇಶದವ್ರು ಇದ್ದಾರೆ, ಅವರು ಯೂಶಲಿ ಹೋದರೆ ದಂಪತಿಗಳೇ ಹೋಗೋದು ಪ್ರಯಾಣ, ಅವರು ಎಲ್ಲ ಹೋಗ್ತಾರೆ. ಸೊ ಹೀಗೆಲ್ಲ ಮಾಡಿಕೊಂಡು ಇಂಡಿಯಾ ಉದ್ದಗಳನ್ನು ನೋಡ್ಕೊಂಡು ಇವ್ರು ತಾಜ್ ಮಹಲ್ ನೋಡಿಲ್ಲ ಅಂದ್ಲು. ಸೊ ನಾನು ಆಗಲೇ ಅಮೇರಿಕಂತ ಬರೋಕ್ಕೆ ಮುಂಚೆ ಡೆಲ್ಲಿಗೆ ಬಂದಿದ್ದೆ, ಅಲ್ಲಿ ತಾಜ್ ಮಹಲ್ ನೋಡ್ಕೊಂಡು ಬಂದಿದ್ದೆ. ಸರಿ ಇವಳನ್ನ ಕರ್ಕೊಂಡು ಹೋಗಿ ತಾಜ್ ಮಹಲ್ ನೋಡಿಕೊಂಡು ಆಮೇಲೆ ಬೋಧ್ಗಯ, ಆಮೇಲೆ ಇದು ನಳಂದ ಯೂನಿವರ್ಸಿಟಿ, ಅದೆಲ್ಲ ಎಲ್ಲ ಏನೂ ಇಲ್ಲ, ಬಟ್ ದೊಡ್ಡ ಬಿಗ್ಗೆಸ್ಟ್ ಯೂನಿವರ್ಸಿಟಿ ಇನ್ ದಿ ವರ್ಲ್ಡ್ ಆಗಿತ್ತು ನಳಂದ, ಬುದ್ಧಿಸ್ಟ್ ಯೂನಿವರ್ಸಿಟಿ. ಸೊ ಅವನ್ನೆಲ್ಲ ನೋಡಿಕೊಂಡು ಆಮೇಲೆ ತವಾಂಗ್ ಅಂತ ಹೋದ್ವಿ. ಅಲ್ಲಿ ಚೈನೀಸ್ ಬಾರ್ಡ್ರ್, ಅದು ಅಲ್ಲಿ ಇಂಡಿಯಾದ ಲಾರ್ಜೆಸ್ಟ್ ಮಾನೆಸ್ಟ್ರಿ ಇದೆ, ಬುದ್ಧಿಸ್ಟ್ ಮಾನೆಸ್ಟ್ರಿ ಇದೆ. ಅದನ್ನು ನೋಡಿಕೊಂಡು ಆಮೇಲೆ ಇದು ಅಲ್ಲಿ ತವಾಂಗ್ನಲ್ಲಿ ಅವತ್ತು ಬುದ್ಧಿಸ್ಟ್ ಮಾನೆಸ್ಟ್ರಿ ಇದೆ. ಸಣ್ಣ ಸಣ್ಣ ಮಕ್ಕಳನ್ನ ಬಿಟ್ಬಿಡ್ತಾರೆ ಅವರು. ಅವ್ರು ಬುದ್ಧಿಸ್ಟು, ಅವರು ಮಗು ಆದರೆ ಗಂಡು ಮಗು ಆದರೆ ಮೊದಲನೇದು ಎರಡನೇದು ಕೊಡೋದು ಕಾಮನ್. ಸೊ ಅವನ್ನ ನೋಡ್ಕೊಳ್ಬೇಕು. ಅಲ್ಲಿನ ಇವರು ಅವರ ಇರ್ತಾರಲ್ಲ ಮಾಂಗ್ಸು, ನೋಡ್ಕೊಳ್ಳೋದು, ಅದು ಹುಡುಗರು ತಮಾಷೆ ಕೀಟ್ಲೆ ಅದೆಲ್ಲ ನಾವು ನೋಡಿಕೊಂಡು ತಮಾಷೆ ನೋಡಿಕೊಂಡು ಎಲ್ಲ ಬಂದ್ವಿ. ಬುದ್ಧನ ಟೆಂಪಲ್ ಇದೆ, ಬೋಧ್ಗಯದಲ್ಲೂ ಬೇಕಾದಷ್ಟು ಟೆಂಪಲ್ಸ್ ಇದೆ. ಅವನ್ನೆಲ್ಲ ನೋಡಿಕೊಂಡು ಒಂದು ವಿಶೇಷತೆ ಎಲ್ಲ ಕಂಡುಕೊಂಡು ಆಲ್ಮೋಸ್ಟ್ ಇಂಡಿಯಾದಲ್ಲಿ ನಾನು ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಹೋಗ್ಬಿಟ್ಟಿದ್ದೀನಿ. ಒಂದು ಇಂಡಿಯಾದ ಮುಖ್ಯವಾದ ಇದು ನಾನು ಹೋಗಿದ್ದೆ. ನಮ್ಮ ಕೇರಳ ಹುಡುಗಿದ್ರು, ನಾನು ಮೈಸೂರಲ್ಲಿ ರೀಜನಲ್ ಕಾಲೇಜ್ ಮಕ್ಕಳಿಗೆ ಕೇರಳ ಹುಡುಗ, ಅವ್ನು ಕರ್ಕೊಂಡು ಮಹಾರಾಷ್ಟ್ರಕ್ಕೆ ಹೋಗಿದ್ವಿ ಬಸ್ ಟೂರು. ಅಲ್ಲಿ ಕೈಲಾಸ ಟೆಂಪಲ್ ಅಂತ ನಮ್ಮ ರಾಷ್ಟ್ರಕೂಟದ 1ನೇ ಕೃಷ್ಣ ಕಟ್ಟಿಸಿದ್ದಾನೆ. ಅದ್ಭುತವಾದ ಇದು, ಒನ್ ಆಫ್ ದಿ ವಂಡರ್ಸ್ ಆಫ್ ದಿ ವರ್ಲ್ಡ್. ಒಂದೇ ಶಿಲೆನಲ್ಲಿ ಯಾಕೆ ಕಟ್ಟಿಸ್ತಾ ಅಂದರೆ ಎಲ್ಲರೂ ಮನೆ ಕಟ್ಟಿಸ್ಬೇಕು, ಫೌಂಡೇಶನ್ ಆಗಿ ಕಟ್ಟಿಸ್ತಾರೆ. ಇಲ್ಲ, ಅವನ ರಾಣಿ ಕಲಶ ನೋಡಬೇಕು ಅಂತ, ಕಲಶ ನೋಡೋವರೆಗೂ ಊಟ ಮಾಡಲ್ಲ ಅಂತ ಇದು ಮಾಡ್ಕೊಂಡ್ಬಿಟ್ಟಿದ್ದ. ಸೊ ಅವಳಿಗೋಸ್ಕರ ಆ ಟೆಂಪಲು ಮೇಲೆ ಕಲಶದಿಂದ ಕಟ್ಕೊಂಡ್ಬಂದಿದ್ದಾರೆ. ಕೊನೆಗೆ ಫೈನಲಿ ಇದು ಅಂತ, ಅದು ಒಂದೇ ಸ್ಟೋನಲ್ಲಿ ಕತ್ತಿರೋದು. ಪ್ರಪಂಚದಲ್ಲಿ ಒಂದು ಅತಿ ಅದ್ಭುತ. ಅದನ್ನು ನೋಡೋ ಪರಿಸ್ಥಿತಿ ಬಂತು, ಸಂತೋಷ ಆಯಿತು. ಆಮೇಲೆ ಕೇರಳ, ಈಗ ಕನ್ಯಾಕುಮಾರಿ ನೋಡಿದ್ವಿ, ನಾನು ನೋಡಿದ್ದೆ, ಇವಳು ನೋಡಿದೆ. ಬಟ್ ಕೇರಳಕ್ಕೆ ಹೋದ್ವಿ. ಅಲ್ಲಿ ಇಡೀ ಪ್ರಪಂಚಕ್ಕೆ ಜ್ಯೂಸ್ ಸ್ಟ್ರೀಟ್ ಅಂತ ಇದೆ. ಜ್ಯೂಸ್ ಇದ್ದಾರೆ ಈಗಲೂ, ಭಾಳ ಜನ ಇಲ್ಲ. ಯಾವಾಗ ಇದು ಇಸ್ರೇಲ್ ಶುರುವಾಗ್ಬಿಡ್ತೋ ಭಾಳ ಜನ ಬಿಟ್ಟವರು. ಬಟ್ ಅಲ್ಲೂ ಕೂಡ ಜ್ಯೂಸ್ ಸ್ಟ್ರೀಟ್ ಇದೆ ಅಂತೆ. ಸಿನಗಾಗ್ ಅವ್ರದ್ದು, ಅವ್ರದ್ದು ನಮ್ಮ ದೇವಸ್ಥಾನ ಅಂತಿಲ್ಲ, ಅವ್ರ ಸಿನಗಾಗ್ ಒಂದಿದೆ. ಏಷ್ಯಾಕ್ಕೆ ಅಲ್ಲೇ ಇರೋದು ಒಂದು ಸಿನಗಾಗು. ಸೊ ಇವನ್ನೆಲ್ಲ ನೋಡಿಕೊಂಡು ಹಾಗೆ ಸಾಕಷ್ಟು. ಭಾರತೀಯರಾಗಿ ಇವಾಗ ವಿದೇಶಗಳಿಗೆ ಹೋಗುವಾಗ ಒಂದಷ್ಟು ಸಮಸ್ಯೆಗಳಿರುತ್ತೆ ಕೆಲವೊಬ್ಬರಿಗೆ. ಏನಪ್ಪ ಅಂದರೆ ಇವಾಗ ಕೆಲವೊಂದು ಭಾಷೆ ಸಮಸ್ಯೆ ಇರುತ್ತೆ, ಕೆಲವೊಂದು ಅಲ್ಲಿಗೆ ಹೋದರೆ ಯಾವ ರೀತಿ ಸರ್ವೈವ್ ಆಗಬೇಕು ಅನ್ನೋಂಥ ಸಮಸ್ಯೆ ಇರುತ್ತೆ. ನೀವು ಹೋದಾಗ ಅಲ್ಲಿ ಒಂದು ದಿನಕ್ಕೆ ಎಷ್ಟು ಖರ್ಚು ಬರುತ್ತೆ ಒಂದು ವಿದೇಶಕ್ಕೆ ಅಂತ ಹೋದಾಗ, ಅವಾಗ ಎಷ್ಟಿತ್ತು ಖರ್ಚು, ಪ್ಲಸ್ ಒಂದಷ್ಟು ಸಮಸ್ಯೆ ಯಾವ ರೀತಿ ಆಗುತ್ತೆ? ಅದು ಚೇಂಜಸ್ ಆಯಿತು, ಫ್ಲಕ್ಚುಯೇಟ್ ಆಯಿತು. ನಾನು ಹೋದಾಗ ಒಂದು ರೇಟ್ ಇತ್ತು, ಮಧ್ಯೆ ಸ್ವಲ್ಪ ಚೇಂಜ್ ಆಯಿತು, ಈಗಂತೂ ವಿಪರೀತ ಚೇಂಜ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಇಷ್ಟು ಬೇಕಾಗುತ್ತೆ ಅಂತ ಇದು ನಾನು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೆ. ಯಾರು ಅಮೆರಿಕನ್ ಫ್ಯಾಮಿಲಿ ಇದೆ,
ಅವ್ನ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೆ, ಅವ್ರಿಗೆಲ್ಲ ಬರೆದು ಇದೆಲ್ಲ ಕೇಳ್ತಾ ಇದ್ದೆ, ಅವರು ಹೆಲ್ಪು ಮಾಡೋದಕ್ಕೆ ಸಹಾಯ ಮಾಡ್ತಾಯಿದ್ರು. ಸೊ ಅವರು ಒಂದು ಸ್ವಲ್ಪ ಐಡಿಯಾ ಕೊಟ್ಟರು. ಅಲ್ಲಿ ಹೋದ್ಮೇಲೆ ಇಂಡಿಯನ್ ಸ್ಟೂಡೆಂಟ್ ಸೊಸೈಟಿ ಇರುತ್ತೆ, ಅವ್ರ ಜೊತೆ ನಾವು ಸೇರ್ಕೊಂಡಿದ್ದಕ್ಕೆ ಅವರು ಟೆಂಪ್ರರಿಗೆ ಒಬ್ಬನ ರೂಮ್ನಲ್ಲಿ ಇಳ್ಕೊಂಡೆ. ಆಮೇಲೆ ಬೇರೆ ಕಡೆ ಹೋದ್ವಿ. ಆಮೇಲೆ ಒಬ್ಬನೇ ಒಂದು ಕಡೆ ಇಟ್ಕೊಂಡು ನನಗೆ ಅಡುಗೆ ಮಾಡೋದೇ ಗೊತ್ತಿರಲಿಲ್ಲ. ಅಡುಗೆ ಮಾಡೋದು ಕಲಿತೆ. ಏನೋ ಹಾಕೋದು ಮಸಾಲೆ ಗಿಸಾಲೆ ಹಾಕ್ಬಿಟ್ಟು, ಮಸಾಲೆ ಅದು ಇಂಡಿಯಾದ ಮಸಾಲೆನೇ ಒಂದು ಶಾಪಲ್ಲಿ ಸಿಗೋದು, ಅಲ್ಲೋಗಿ ತೊಗೊಂಬರ್ತಾಯಿದ್ದೆ ಮಸಾಲೆ. ಆಮೇಲೆ ಮಸಾಲೆ ಹಾಕಿ ಒಂದು ಸ್ವಲ್ಪ ಸಾರು ಎಲ್ಲ ಮಾಡ್ತಾಯಿದ್ದೆ. ಬೇರೆಯವರೆಲ್ಲ ಅಮೆರಿಕನ್ಸ್ ಇರೋರು. ಫ್ಲ್ಯಾಟು ಅದ್ರಲ್ಲಿ ನಂದು ಒಂದು ಸಿಂಗಲ್ ರೂಮು, ಅದರಲ್ಲಿ ಸ್ಟವ್ ಇಟ್ಕೊಂಡು ಎಲ್ಲ ಟೇಬಲ್ ಮೇಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮಸಾಲೆ ಹಾಕೊಂಡು ಎಲ್ಲ ಮಾಡ್ತಾಯಿದ್ದೆ. ಅಮೆರಿಕನ್ ಸೈಡ್ ಅಂತ ವಾಸನೆ ಬರುತ್ತಪ್ಪ, ನುಗ್ಗಿ ಬಂದ್ಬಿಡೋಣ ನಿಮ್ಮ ರೂಮ್ಗೆ ಅಂತ ಹೇಳೋರು ಅವರು. ಸೊ ಹಾಗೆ ಮಾಡ್ತಾಯಿದ್ದೆ. ಹುಡುಗರದ್ದು ಜೊತೆಯಲ್ಲೂ ಇರ್ತಾಯಿದ್ದೆ, ಕೊನೆಗೆ ಒಬ್ಬನೇ ಇರ್ತಾಯಿದ್ದೆ. ಹೀಗೆ ನಡೀತಾ ಇದೆ. ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ದಾಖಲೆ ಆಗುತ್ತೆ. ಅದಾದ ನಂತರ ನಿಮ್ಮನ್ನ ಗುರುತಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕಾರ್ಯಕ್ರಮಗಳಿಗೆ ಆಹ್ವಾನ ಮಾಡೋದಕ್ಕೆ ಶುರು ಮಾಡ್ತಾರೆ. ತುಮಕೂರಿನಲ್ಲಿ ನಿಮಗೆ ಯಾವ ರೀತಿ ಪ್ರತಿಕ್ರಿಯೆ ಸಿಗ್ತಾ ಇತ್ತು? ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಅದು ನನಗೆ ಸನ್ಮಾನ ಮಾಡಿದ್ದಾರೆ. ಒಂದು ಕಾರ್ಪೊರೇಷನ್ ಅವರೇ ಸನ್ಮಾನ ಮಾಡಿದ್ದಾರೆ. ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ 7 ಬುಕ್ಕನ್ನು ಸಿಗ್ತಾ. ಇನ್ನೊಬ್ಬರು ಇವರು ಎಸ್ ರಾಮಣ್ಣ ಅಂತ ನಗೆಮಗಳು ಮುಂಚೆ ನಾವು ತುಮಕೂರು ವಾರ್ತೆ ನಡೆಸೋರವರು, ಅವರು ಸನ್ಮಾನ ಮಾಡಿದ್ದಾರೆ. ಇವರು ಜಪಾನಂದ ಸ್ವಾಮೀಜಿಯವರು ಅವ್ರ ಮೂಲಕ ಸನ್ಮಾನ ಮಾಡಿದ್ದಾರೆ. ಕಾರ್ಪೊರೇಷನಲ್ಲಿ ಸನ್ಮಾನ ಆಗಿದೆ. ಕಾರ್ಪೊರೇಷನಲ್ಲಿ ಸನ್ಮಾನ ಆಗುವಾಗ ಈಗಲೂ ಪದ್ಧತಿ ಅಥವಾ ಈಗ ಚೇಂಜ್ ಆಗಿದೆಯೇನೋ, ನಾವು ಅಪ್ಲಿಕೇಶನ್ ಹಾಕ್ಕೊಬೇಕು, ನನಗೆ ಸನ್ಮಾನ ಮಾಡಿ, ಏನು ಸಾಧನೆ ಮಾಡಿದ್ದೀರಾ ಅಂತ. ನಾನು ಅಲ್ರಿ ನನಗೆ ಜೋಕ್ ಹೇಳ್ತಾ ಇದ್ದೆ, ಏನೋ ನಾನು ಸಾಧನೆ ಮಾಡೋದಕ್ಕೆ ನೀವು ಉರ್ಸಿ ಕೊಡಬೇಕು ನನಗೆ, ಅದು ಬಿಟ್ಟು ನಾನು ಹಾಕ್ಕೊಳ್ಳೋದ. ಅವನೊಬ್ಬ ಇದೇ ಥರ ಸನ್ಮಾನ ಮಾಡಿಸ್ಕೊತಾ ಇದ್ದಂತೆ. 100 ಹಾರ ಹಾಕೋದು ಅವನಿಗೆ ಮುಖ ಸಪ್ಪಿಗಿತ್ತಂತೆ. ಯಾಕೆ 100 ಹಾರ ಹಾಕೋದು ಸಪ್ಪಿದೆ ಅಂತ. 200 ಹೂನಾರಿಗೆ ದುಡ್ಡು ಕೊಟ್ಟಿದ್ದೆ ನೋಡು, ಹೊಡೆದ್ಬಿಟ್ಟು 100 ಹಾರದ್ದು ಅಂತ. ಈಗ ಆಗ್ತದೆ, ನಾನು ಹಾಕಲ್ಲ, ನೀವು ಹಾಕೋದು ನೀವು. ಈಗೇನೋ ಸ್ವಲ್ಪ ಯಾವುದೇ ಗುಡಿಸ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಬಟ್ ಈಗಲೂ ಈ ಲೇಟೆಸ್ಟ್ವರೆಗೂ ನಾವು ಹಾಕ್ಕೊಳ್ಬೇಕು, ನನ್ನನ್ನು ಸನ್ಮಾನ ಮಾಡಿ ಅಂತ ಎಲ್ಲರೂ ಹೊಟ್ಟೆ ಹೋಗ್ರಿ ಇದಕ್ಕೆ. ಆದರೂ ಕೂಡ ಒಬ್ಬರು ಚೆನ್ನಾಗಿ ಗುರ್ತಿರೋದು ಸನ್ಮಾನ ಮಾಡಿಸೋದು, ಜೊತೆ ಕೂರಿಸಿ. ಹೌದಾ, ಇವರು ರಫೀಕ್ ಅಹಮದ್ ಇವರು MLA ಆಗಿದ್ದರು. ಎಲ್ಲ ಬರ್ತಾರೆ, SP ಬರ್ತಾರೆ, ರಫೀಕ್ ಅಹಮದ್, ಆಮೇಲೆ ಕಾರ್ಪೊರೇಷನ್ ಪ್ರೆಸಿಡೆಂಟು ಎಲ್ಲ ಅವರೆಲ್ಲ ಹಿಂದೆ ನಿಂತಿದ್ರು. ನಾವಿಬ್ಬರು ಹೋಗಿ ಮುಂದೆ ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡು ಬಂದ್ವಿ. ಸಮಾಜ ಸೇವೆಯಲ್ಲಿ ಆಸಕ್ತಿ ಹೇಗೆ? ಅದು ಏನಾಯಿತು ಅಂದರೆ, ನಾವು ಇದು ಒಂಟಿ ಮನೆ, ಆಶ್ಚರ್ಯ ಪಡೆಯೋರು ಏನೂ ಇಲ್ಲ ಸುತ್ತಮುತ್ತ. ಆ ಕಡೆ ಇದು ಏನು ರಾಮಕೃಷ್ಣ ಹೆಗಡೆ ಕಾಲದಲ್ಲಿ ಸದಾಶಿವನಗರ ಅನ್ನೋದು ಸ್ಲಮ್ ಏರಿಯಾ ಅದು ಆಗಿದ್ದು, ಕೆರೆಗಳಿತ್ತಲ್ಲಿ. ರಾಮಕೃಷ್ಣ ಹೆಗಡೆ ಅವ್ರನ್ನೆಲ್ಲ ಶಿಫ್ಟ್ ಮಾಡಿಬಿಟ್ಟ, ಫ್ರೀ ಸೈಟು ಕೊಟ್ಟು ಅವರೆಲ್ಲ ಇಲ್ಲಿ ಬಂದ್ಬಿಟ್ರು. ಎಲ್ಲ ಹೆಚ್ಚಾಗಿ ಮುಸಲ್ಮಾನರು. ಈ ಕಳ್ತನ, ದರೋಡೆ, ಕೊಲೆ ಕಾಮನ್. ಅಲ್ಲಿ ಮಾವಿನ ತೋಪಿತ್ತು, ಅಲ್ಲಿ ಪೊಲೀಸ್ನವ್ರು ಬಂದು ಎಲ್ಲಿ ಏನು ಕಳ್ತನ ಕೊಳೆನೋ ಏನೋ ಒಂದು ಮಗುನ, ಹೆಚ್ಚು ಮಗುನ ಆಚೆ ಬಿಟ್ಬಿಟ್ಟಿದ್ರು ಪೂರ್ತಿ. ನಾಯಿಗಳೆಲ್ಲ ಕಚ್ಚಿತ್ತು, ಎಂತೆಂಥ ದೃಶ್ಯಗಳೆಲ್ಲ ನೋಡಿದ್ದೀವಿ. ಇದೆಲ್ಲ ನಡೀತಾ ಇತ್ತು. ಎಲ್ಲರೂ ಇದೇನು ನಿಮ್ಗೆ ಆಶ್ಚರ್ಯ, ನೀವು ಒಂದು ಮನೆ ದೇವದೂತರೇನ ಕಾಯ್ತಾ ಇದ್ದಾರಪ್ಪ. ದೇವದೂತ ಕಾಯ್ತಾನೆ ಇದ್ದಾರೆ. ಏನು ಈ ಸ್ಥಳದಲ್ಲಿ. ಆಮೇಲೆ ಇದು ಹಿಂದೆ ಇವರು ಜಿ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಸಂಬಂಧಿಕರು ಮನೆ ಕಟ್ಸೋರು. ಆ ಮನೆ ಕಟ್ಸೋದಕ್ಕೆ ಬಂದಿದ್ದರು. ನೋಡೋದು ಇಲ್ಲಿ ಯಾವ್ದು ಮನೆ, ಇದ್ಯಾವ್ದು ಮನೆ, ಒಂದೇ ಮನೆ ನಂದೊಂದಲ್ಲಿ ಹಾಕ್ಕೊಂಡು ಹೋದವರು. ಆಮೇಲೆ ಮನೆಗಳೇ ಇಲ್ಲ ಸುತ್ತಮುತ್ತ. ಅಂಥವ್ರು ಹೇಗೆ ಜೀವನ ಮಾಡಿದ್ವಿ ಅಂತ ಎಲ್ಲ ದೇವರ ಇದು ಆಶೀರ್ವಾದ, ದೇವರ ಇದೆ. ಹಿಂದೆ ಅದೇ ಜಿ ಪರಮೇಶ್ವರ್ ಸಂಬಂಧಿಕರು ಅವರು ಬೋರ್ವೆಲ್ ಹಾಕ್ಸ್ಕೊಬೇಕಾಯ್ತು. ಇದೆಲ್ಲ ಸಪ್ಲೈ ಎಲ್ಲಿತ್ತು, ನಾವು ಬೋರ್ವೆಲ್ ಹಾಕ್ಸ್ಕೊಂಡ್ವಿ. ಕೇವಲ 120 ಅಡಿಗೆ ಸಿಕ್ಬಿಡ್ತು. ಈಗೆಲ್ಲ 1000 ಅಡಿ ಹಾಕ್ಸೋರು ಸಿಗೋದಿಲ್ಲ. ಆಮೇಲೆ ಅಲ್ಲೂ ಅವರು 120 ಅಡಿಗೆ ನೀರು ಸಿಕ್ಕಿತ್ತು, ಎಲ್ಲಾಗಿತ್ತು. ಮನೆ ಕಟ್ಟಿಸ್ಕೊಂಡ್ರು. ಅವ್ರು ಬಂದ್ಬಿಟ್ಟು ಇದ್ಯಾವ್ದು ಮನೆ ನಂದು ಅಂತ ಹೇಳಿದ್ರೆ, ಏನು ಒಬ್ಬರೇ ಇದ್ದಾರಾ ಅಂತ ಒಬ್ಬರೇ ಇರಬೇಕಾಗಿ ಬಂತು. ಏನು ಕಳ್ಳರು, ದರೋಡೆಗಾರರು, ಕೊಲೆಪಾತಕರು ಇದು ಕೂಡ
ಇಲ್ಲಿ ನಮಗೇನು. ಆದರೆ ವಾಚ್ಮನ್ಗೆ ಒಬ್ಬನ ಮುಸ್ಲಿಮ್ನೇ ಇಟ್ಕೊಂಡಿದ್ದ, ಕೋತಿ ಸಾಕಿದ್ದ, ಕೋತಿ ಇಟ್ಕೊತ ಇದ್ದ, ಇನ್ನೊಬ್ಬ ವಾಚ್ಮ್ಯಾನು ಇದ್ದ, ಇಬ್ಬರು ವಾಚ್ಮನ್ ಇದ್ವಿ. ನಮಗೇನಿಲ್ಲ ಸಮಸ್ಯೆ ಆಗಲಿಲ್ಲ. ಅಲ್ಲಿ ಬೋರ್ವೆಲ್ಲೇ ಎತ್ಕೊಂಡು ಹೋಗ್ಬಿಟ್ಟಿತ್ತು, ಕಿರ್ಲೋಸ್ಕರ ಬೋರ್ವೆಲ್. ನಮ್ಮದು ಏನೂ ಇಲ್ಲ. ಈ ಥರ ಆಯಿತು. ಸೊ ಒಟ್ಟಿನಲ್ಲಿ ಕತೆ ಹೇಳೋಕ್ಕೆ ಕೊನೆ ಇಲ್ಲ ಮೊದಲಿಲ್ಲ ಅಂತ. ಸರ್, ಇವಾಗ ಏನಂತಂದ್ರೆ ಹವ್ಯಾಸಗಳೇನು, ಮನೇಲಿ ಇರ್ತೀರಾ, ಹವ್ಯಾಸಗಳು ಯಾವ ರೀತಿ ರೂಢಿಸ್ಕೊಂಡಿದ್ದೀರಾ, ಮತ್ತೆ ಒಂದಷ್ಟು ಆರೋಗ್ಯದ ಬಗ್ಗೆ ಯಾವ ರೀತಿ ಗಮನ ಕೊಡ್ತಾ ಇದ್ದೀರಾ ಅಂತ. ಈಗ ಹವ್ಯಾಸ ನನ್ನ ಮುಂಚಿನಿಂದಲೂ ಬರವಣಿಗೆ, ನಂದು ಚುಟುಕುಗಳು, ಸಣ್ಣ ಪುಟ್ಟ ಬರವಣಿಗೆ. ಇಂಗ್ಲೀಷಲ್ಲೂ ಬರೀತಾ ಇದೆ, ಕನ್ನಡದಲ್ಲೂ ಬರೀತಾ ಇದೆ. ಸಂಡೇ ಸ್ಟ್ಯಾಂಡರ್ಡ್ ಅಂತ ಬರೋದು. ಆಮೇಲೆ ಇದು ಪ್ರಜಾವಾಣಿ ಬಾಲವಿಹಾರ ಅಂತ ಇತ್ತು, ಆದರೆ ಪಬ್ಲಿಷರ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಡೆಕ್ಕನರಿಗೆ ಲೆಟರ್ಸ್ ಬರೆಯೋದು, ಇವೆಲ್ಲ ಒಂಥರ ರೈಟಿಂಗ್ ಈಸ್ ಮೈ ಮೇನ್ ಹಾಬಿ. ಸ್ವಿಮ್ಮಿಂಗ್ ಕಲ್ತಿಲ್ಲ, ಸೊ ಆಚೆಗಳಿಗೆ ಸ್ವಿಮ್ಮಿಂಗ್ ಹೋಗೋಕ್ಕಲ್ಲ. ಮೇನ್ ರೈಟಿಂಗು ಎಲ್ಲ ಪಬ್ಲಿಷ್ ಆಗಿದೆ, ಎಲ್ಲ ಇಟ್ಕೊಂಡಿದ್ದೀನಿ. ನಾವು ಟೂರ್ ಹೋಗಿದ್ದು ಎಲ್ಲ ಪ್ರಜಾಪ್ರತಿ ಸುಮಾರು 11 ತಿಂಗಳು ಸೀರಿಯಲ್ಲಾಗಿ ಬಂತು. ಎಲ್ಲೆಲ್ಲಿ ಹೋಗಿದ್ವಿ ಏನು ಅಂತ ಬುಕ್ಗಳು ಬರ್ತೀವಿ, ಕನ್ನಡದಲ್ಲೂ ಒಂದಿದೆ, ಇಂಗ್ಲೀಷಲ್ಲೂ ಇದೆ. ಸೊ ರೈಟಿಂಗ್ ಮೇನ್ ಹಾಬಿ. ನಿಮ್ಮ ಶ್ರೀಮತಿ ಅವರ ಒಂದು ಪ್ರೋತ್ಸಾಹ ಯಾವ ರೀತಿ ಇದೆ ನಿಮ್ಮ ವಿಚಾರವಾಗಿ? ಪ್ರತಿಯೊಂದು ಹಂತದಲ್ಲೂ ಕೂಡ ಜೊತೆಯಲ್ಲಿ ಬಂದಿದ್ದಾರೆ, ಯಾವ ರೀತಿ ಸಪೋರ್ಟಿವ್ ಆಗಿದ್ದಾರೆ, ಮತ್ತೆ ಮಕ್ಕಳು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ನಿಮಗೆ? ಈಗ ನಮಗೆ ಇವಳು ನಮ್ಮ ಅಕ್ಕನ ಮಗಳು, ಬಹಳ ಹತ್ತಿರದ ಸಂಬಂಧ. ಯಾಕೆಂದ್ರೆ ಇವ್ರ ತಂದೆ ನಮ್ಮ ತಾಯಿಯ ತಮ್ಮ, ಆಯ್ತಾ, ಅಕ್ಕನ ಗಂಡ. 3 ಸಂಬಂಧ, ಭಾವ ಮಾವ ಸೋದರ ಮಾವ, ಈ ಥರ ಸಂಬಂಧ, ಹತ್ತಿರ ಸಂಬಂಧ. ಸೊ ಗೊತ್ತಿಲ್ಲ, ಹಿಂದೂ ಮ್ಯಾರೇಜ್ ಅಂದರೆ. ಮದುವೆ ಆಯಿತು, ಹೊಂದ್ಕೊಂಡು ಬಾಳದೇ ಆಯಿತು. ಅದಕ್ಕೆ ಅವಳದು ಒಂದು ಇದರಲ್ಲಿ, ಅದು ಕರ್ಮವೀರದಲ್ಲಿ ನಮ್ಮದು ಬಗ್ಗೆ ಬರೆದಿದ್ದೀನಿ ಒಂದು ಆರ್ಟಿಕಲ್. ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು 2ನೇ ಸರ್ತಿ ಪಬ್ಲಿಷ್ ಮಾಡೋದು. ನೋಡ್ತೀರಾ? ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀನಿ. ಏನಪ್ಪ ಇದು ಅಂತ ನಾನು ತಮಾಷೆ ಬಂದು ಅವ್ರಿಗೆ ಮಿಸ್ಗಾಗಿ 2ನೇ ಸರ್ತಿ ಪಬ್ಲಿಷ್ ಮಾಡಿದ್ರು. ಜೊತೆಗೆ ಏನು ಅಂದರೆ ಇಬ್ಬರು ಗಂಡು ಮಕ್ಕಳು. ಸೊ ನಾವು ಈ ಮನೆ ಕಟ್ಸೋಗ 3 ಸೈಟ್ ತೊಗೊಂಡಿದ್ದು. ಓಕೆ, ಇವಾಗ ನಂಬ್ತಿರೋ ಇಲ್ಲೋ, ಚದುರಡಿಗೆ 12,000 ರೂಪಾಯಿ. ಈಗ 2,000-3,000 ಆಗಿದೆ ಇದೇ ಪ್ಲೇಸ್ಗೆ. ನಾನು ತೊಗೊಂಡಾಗ ಈಗ ಬಂದು ಕಾಲೇಜಿಗೆ ಸೇರಿಕೊಂಡ ಹೊಸದಲ್ಲೇ ನಮ್ಮ ಪ್ಯೂನು ಕರ್ಕೊಂಬಂದ್ಬಿಟ್ಟ. ಅಲ್ಲಿ ಇವರು ಮಾಜಿ ಚೇರ್ಮನ್ ಇದ್ದಾರೆ ಅಂದ್ಬಿಟ್ಟು ಅವರು ಲೇಔಟ್ ಮಾಡಿದ್ದೆ ಇದಕ್ಕೆ. ಸೊ ಇಲ್ಲಿ ತೊಗೊಂಡಾಗ 12,000 ರೂಪಾಯಿ ಕೊಟ್ಟು 3 ಸೈಟ್ ತೊಗೊಂಡ್ಬಿಟ್ಟೆ. ದೊಡ್ಡದು ಒಂದು ಹಿಂದೆ, ಇವೆರಡು ಸೈಟ್. ಸೊ ಇಬ್ಬರು ಗಂಡು ಮಕ್ಕಳು. ಸೊ ಇಬ್ಬರು ಕೆಲ್ಸಕ್ಕೆ ಹೋಗ್ಬೇಕು. ಕೆಲಸ ಅಂದರೆ ತುಮಕೂರಲ್ಲಿ ಕೈಕೊಂಡಿರ್ತಾರೆ, ಕೆಲಸಕ್ಕೆ ಹೋಗ್ತಾರೆ. ಇನ್ನು ನಾವಿಬ್ಬರೇ ಇರಬೇಕು ಅಂದ್ಬಿಟ್ಟು ಚಿಕ್ಕದಾಗಿ ಇದು ಕಟ್ಕೊಂಡ್ವಿ. ಆಮೇಲೆ ಏನಾಯಿತು ಅಂದರೆ, ನಮಗೆ ಜಯಚಾಮರಾಜೇಂದ್ರ ಒಡೆಯರು ನಮ್ಮ ಇವ್ರಿಗೆ ಸೋದರ ಮಾವ ಅವರು ಸೂಪರ್ಡೆಂಟಿಂಗ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಆಗಿದ್ದು. ಅವರು ಫಾರಿನ್ ಅಮೆರಿಕಕ್ಕೆ ಹೋಗ್ಬಂದಿದ್ದು. ಅವರು ಅಲ್ಲಿ ಫಸ್ಟ್ ಕ್ಲಾಸ್ ಅರೇಂಜ್ಮೆಂಟ್ ಮಾಡಿದ್ರು. ಯಾಕೆ ಗೊತ್ತಿಲ್ಲ, ಪ್ಯಾಲೇಸ್ ಮಿನಿಸ್ಟ್ರಿ ಟಕ್ ಅಂತ ಆಗ್ಬೇಕು, ಸಿಂಹಾಸನ ಹತ್ತಿಗೆ ಟಕ್ ಅಂತ ಹಚ್ಕೊಬೇಕು. ಆ ಸ್ಟ್ರೀಟ್ ಪ್ಲೇಸಲ್ಲಿ ಹಚ್ಕೊಬೇಕು. ಒಂದು ಚೂರು ಇದಕ್ಕೆ ಭಾಳ ದೇಶ ಅಂತ ಅಂದ್ಬಿಟ್ಟು ಅವ್ರಿಗೆ ಗೋಲ್ಡನ್ ರಿಸ್ಟ್ ವಾಚ್ ಎಲ್ಲ ಕೊಟ್ಬಿಟ್ಟು, ಅವರು ಆಗ ಪ್ಯಾಲೇಸ್ ಆರ್ಚರ್ಡ್ ಅಂತ ಇತ್ತು. ಬ್ಯಾಂಗ್ಳೂರು ಪ್ಯಾಲೇಸ್ ಇದೆಯಲ್ಲ ಸೌತ್ ಎಂಡದು, ಆ ಕಡೆ ಗುಟ್ಟಳ್ಳಿಯಲ್ಲಿ ಪ್ಯಾಲೇಸ್ ಆರ್ಚರ್ಡ್ ಅಂತ ಇತ್ತು. ಅಲ್ಲಿ ಬೇಕಾದಷ್ಟು ಹಣ್ಣಿಂದು ಮರಳಿತ್ತು. ಅದನ್ನು ನಾವೇನು ಮಾಡಿಬಿಟ್ಟು ಅಂದರೆ, ಇನ್ನೇನು ಮುಗಿಸ್ಬಿಟ್ಟು ಅಂತ 3 ಜನಕ್ಕೆ 1 ಎಕರೆ ನಾಮಿನಲ್ ಅಮೌಂಟಲ್ಲಿ ಕೊಟ್ಬಿಟ್ರು. ಅದರಲ್ಲಿ ನಮ್ಮ ಇವ್ರಿಗೂ ಏನೋ ನಮ್ಮ ತಾಯಿಯ ದೊಡ್ಡಣ್ಣನಿಗೂ ಸಿಕ್ತು. ಆಮೇಲೆ ಇನ್ನೊಬ್ಬ ಮುಸ್ಲಿಂ ಪೊಲೀಸ್ ಕಮಿಷನರು, ಇನ್ನೊಂದು KC ರೆಡ್ಡಿ ಅವರು ಕೊಟ್ಟರು. KC ರೆಡ್ಡಿ ಅವರು ಈಗಲೂ ಇದ್ದಾರಲ್ಲಿ. ಅವರು 1 ಎಕರೆ ಇದ್ರಲ್ಲಿ ಕೊಟ್ಟರು. ನಮ್ಮದು 1 ಎಕರೆ ಬಂದಿದ್ದಕ್ಕೆ ಅವರು ಡಿವೈಡ್ ಮಾಡಿಕೊಡ್ತೀವಿ ಬ್ರದರ್ಸ್ ಅಂದ್ಬಿಟ್ಟು, ನಮ್ಮ ಮಾವನವ್ರಿಗೆ 100 by 100 ಸ್ಕ್ವೇರ್ ಫೀಟಿಂದು ಇದು ಸ್ಕ್ವೇರ್ ಫೀಟ್ 1000 ಸ್ಕ್ವೇರ್ ಫೀಟು ಏರಿಯಾ ಸಿಕ್ತು. ಸೊ ಅದರಲ್ಲಿ ಇವರು ನಮ್ಮ ಅವ್ರಿಗೆ ಹೊಸನಗರದಲ್ಲಿ ಮನೆ ಇತ್ತು. ಸೊ ಒಬ್ಬನೇ ಮಗ. ಸೊ ಅದಾಗುತ್ತೆ, ಇನ್ನು ಹೆಣ್ಮಕ್ಳಿಗೆ ಅಂದ್ಬಿಟ್ಟು 2 ಇದು ಮನೆ ಕಟ್ಟಿಸಿ ಇದ್ರು.
ಅಲ್ಲಿ ನೋಡಿದ್ರೆ ನಾವು ಇಲ್ಲ ಬೆಂಗಳೂರಿಗೆ ಬರೋಲ್ಲ, ನನಗೆ ಬೆಂಗಳೂರು ಹತ್ರ ಇರಬೇಕು, ಬೆಂಗಳೂರಲ್ಲಿ ಇರ್ಬೇಕು, ಅದು ಕಾಂಕ್ರೀಟ್ ಜಂಗಲು ನನಗೆ ಕೊಡೋಲ್ಲ ಅಂದರು, ಬೆಂಗಳೂರು ಬರೋಲ್ಲ ಅಂತ. ಅದರಿಂದ ಆ ಎರಡು ಮನೆಯಲ್ಲಿ ಇವಳು ತಂಗಿ ಏನೋ ಒಂದು ಸ್ವಲ್ಪ ಇದ್ಲು, ಬಟ್ ಅದು ಸರೋಗಲಿಲ್ಲ. ಕೊನೆಗೆ ಅದನ್ನು ಎತ್ತಿ ಹಿಡಿದು ಕೊಟ್ವಿ, ಅದು ಏನೋ ಆಗಲಿಲ್ಲ. ಅದು ಕೊನೆಗೆ ಅದನ್ನು ಮಾಡಿದ್ರು. ಅದಕ್ಕೆ ಸಾಕಷ್ಟು ಹಣ ಬಂತು. ವೀರಶೈವ ವೀರಶೈವದ ಇವರು ಲಿಂಗಾಯತ ಸಮುದಾಯದವರು 2.5 ಕೋಟಿ 2.5 crores ಕೊಟ್ಟರು, ಬಾಗುಳು ಮಾಡಿಕೊಂಡ್ರು. ಸರ್, ನೀವಿವಾಗ ಆರೋಗ್ಯ ಸ್ಥಿತಿ ಎಲ್ಲ ಹೇಗಿದೆ, ಯಾವ ರೀತಿ ಕಾಪಾಡ್ಕೊತಾ ಇದ್ದೀರಾ, ದಿನಚರಿ ಏನು ನಿಮ್ಮದು? ಏನು ಅಂದರೆ ನಮಗೆ ಒಳ್ಳೆ ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ. ಇದತ್ರ ಅದು ಭದ್ರಮ್ಮ ಚೌಲ್ಟ್ರಿ ಹತ್ರ ದೇವಸ್ಥಾನ, ಭದ್ರಮ್ಮ ಬನಶಂಕರಿ ದೇವಸ್ಥಾನದ ಹತ್ರ ಒಬ್ಬರು ಡಾಕ್ಟ್ರು. ಅವರು ಎಲ್ಲದಕ್ಕೂ ನಾವು ಈಗ ಗೊತ್ತಲ್ಲ, ವಯಸ್ಸಾದ ಮೇಲೆ BP ಎಲ್ಲ ಚೆಕ್ ಮಾಡಿಸ್ಕೋಬೇಕು. ಆಮೇಲೆ ಶುಗರ್ ಇದೆ, ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕೆಲ್ಲ ನೋಡ್ಕೊಳ್ತಾರೆ. ಆಮೇಲೆ ಆಯುರ್ವೇದದ ಒಳ್ಳೆ ಡಾಕ್ಟ್ರು ನಮ್ಗೆ ಸಿಕ್ಕಿದ್ದಾರೆ, ಅವ್ರದ್ದು ಔಷಧಿ ತಗೊಳ್ತೀವಿ, ಟಾನಿಕ್ ಥರ ಇರೋ. ಸೊ ಅದರಿಂದ ನಮಗೆ 80 ವರ್ಷ 81 ಆಗ್ತಾ ಈಗ ನಾನು ಓಡಾಡ್ಕೊಂಡಿದ್ದೀನಿ. ಬೇರೆಯವ್ರಿಗೆ ನಾನು ನೋಡಿದ್ದೀನಿ, ಎಲ್ಲ ಹಾಸಿಗೆ ಬಿಟ್ಟಿರ್ತಾರೆ, ಏನೇನೋ ತೊಂದರೆ ನಮಗೆ. ಸೊ ಅದರಿಂದ ಆ ರೀತಿ ಒಂದು ರೀತಿ ನಾನು ಅದೃಷ್ಟವಂತ. ಇವಾಗಲೂ ಕೂಡ ಯಾವುದಾದ್ರೂ ಕಾರ್ಯಕ್ರಮಗಳಿಗೆ ಭೇಟಿ ಕೊಡ್ತಾ ಇರ್ತೀರಾ? ಇಲ್ಲ, ಈಗ ಆಲ್ಮೋಸ್ಟ್ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದ್ವಿ, ಹೆಚ್ಚಾಗಿ ಹೋಗ್ತಾ ಇದ್ದಿದ್ದು ಇದು ಕನ್ನಡ ಇದು ಕನ್ನಡ ಸಾಹಿತ್ಯ ಸಾಹಿತ್ಯವನ್ನು ಅದಕ್ಕೆ ಹೋಗ್ತಾ ಇದ್ವಿ ಹೆಚ್ಚಾಗಿ. ಆಮೇಲೆ ಹೆಚ್ಚಾಗಿ ಅದಕ್ಕೆ ಹೋಗ್ತಾ ಇದ್ದಲ್ವ, ಅನ್ಯಾವುದಕ್ಕೂ ನಾವು ಹೋಗ್ತಾ ಇದ್ವಿ. ಆಮೇಲೆ ಈಗ ಯಾವಾಗ 81 ಆಗ್ಬಿಡ್ತೋ, ಮುಂಚೆ ಕನ್ನಡ ಭವನಕ್ಕೆ ಹೋಗ್ತಾ ಇದ್ವಿ, ಕೂತ್ಕೊಳ್ತಾ ಇದ್ವಿ. ಆಮೇಲೆ ಅಂದಮೇಲೆ ಎಲ್ಲ ದತ್ತಿ ಪ್ರೋಗ್ರಾಮ್ ಕನ್ನಡ ಭವನದಲ್ಲಿ. ಇದರಲ್ಲಿ ಮುಂಚೆ ಬರೀ ಉಪನ್ಯಾಸ ದತ್ತಿ ಇತ್ತು. ಏನ್ರಿ ಸಾಹಿತ್ಯ ಮಂದಿರ ಅಂತೀರ, ಬರೀ ಉಪನ್ಯಾಸ ದತ್ತಿ ಇಟ್ಟಿದ್ದೀರಾ, ಚೆ ಅಂದ್ಬಿಟ್ಟು ನೀವು ಸಾಹಿತ್ಯಕ್ಕೆ ಇಡಬೇಕು ಅಂದ್ಬಿಟ್ಟು ನಾವು ಪ್ರವಾಸ ಸಾಹಿತ್ಯ, ಮಕ್ಕಳ ಸಾಹಿತ್ಯ, ಆಮೇಲೆ ಹಾಸ್ಯ ಸಾಹಿತ್ಯ ಅಂತ 3 ಜೊತೆ ಈ ಪತ್ರಕರ್ತರಿಗೂ ಏನಾದ್ರು ಕೊಡೋಣ ಅನ್ನೋದಕ್ಕೆ ಅದಕ್ಕೂ ಒಟ್ಟು 4 ಇಟ್ಟಿದ್ದೀವಿ ನಾವು ದತ್ತಿ. ಮುಂಚೆ ಹೋಗ್ತಾ ಇದ್ವಿ, ಅಲ್ಲಿ ಹೋಗಿ ಪೋಡಿಯ ಮೇಲೆ ಕೂತ್ಕೊಳ್ಬೇಕು, ಮೇಲೆ ಹೋಗಿ ಅಲ್ಲಿ ಅವ್ರ ರೂಮ್ಗೆ ಹೋದಾಗ ಕಾಫಿ ಚೆಲ್ಬಿಟ್ಟೆ, ಗೊತ್ತಿಲ್ಲ ಅಲ್ಲಿ ಕಂಟ್ರೋಲ್ದು. ಸೊ ಅದೇ ಇನ್ಮೇಲೆ ನಾವು ಬರೋದಿಲ್ಲ, ಹಿಂದಿನ ಸೀಟಲ್ಲಿ ಕೂತ್ಕೊಳ್ತೀವಿ. ಇವಾಗ ಹಿಂದಿನ ಸೀಟು ಸಾಯಂಕಾಲ ಆಯ್ತು, ಅದು ಗೊತ್ತಿಲ್ಲ, ಕೊರೋನಾ ಬಂದ್ಬಿಟ್ಮೇಲೆ ಸಾಯಂಕಾಲ ಹೊಡೋದು ಡೇಂಜರಸ್, ಅವೆಲ್ಲ ಬರೋಲ್ಲ ಅಂತ ಯಾವುದಕ್ಕೂ ನಾವು ಬರೋದಿಲ್ಲ. ಏನಿದು ನೀವು ನಡೆಸ್ಕೊಳ್ಳಿ, ಹಣ ಬರುತ್ತೆ ಎಲ್ಲ ಕಳಿಸ್ಕೊಡ್ತಾರೆ ಬೆಂಗಳೂರಿಂದ. ಆ ಹಣದಲ್ಲಿ ಅಡ್ಜಸ್ಟ್ ಮಾಡ್ತೀವಿ. ನಾನು ಸ್ವಲ್ಪ ಸಹಾಯ ಮಾಡ್ತಾಯಿದ್ವಿ, ನಾನು ಬರೋದೇ ಇಲ್ಲ ಅಂತ ಕಾಂಟ್ಯಾಕ್ಟ್. ಸಾಧನೆಗೆ ಕೊನೆ ಇಲ್ಲ, ನಮ್ಮ ಭಾರತೀಯ ಸಾಧಕರಿಗೇನು ಕಡಿಮೆ ಇಲ್ಲ ಅನ್ನುವಂತಹ ರೀತಿಯಲ್ಲಿ, ಅದರಲ್ಲೂ ಕೂಡ ಕಲ್ಪತರುನಾಡು ಶೈಕ್ಷಣಿಕ ನಗರಿ ತುಮಕೂರಿನಲ್ಲೂ ಕೂಡ ಇಂತಹ ಒಬ್ಬರು ಸಾಧಕರಿದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ಹೆಮ್ಮೆ ಆದಂತಹ ವಿಷಯ. ಎಷ್ಟೋ ಜನಕ್ಕೆ ಕೂಡ ಇವರ ಹೆಸರು ಹಾಗೂ ಇವರ ದಂಪತಿ ಏನಿದ್ದಾರೆ ಶಾಲಿನಿ ಮ್ಯಾಮ್ ಅವರ ಹೆಸರು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ದಾಖಲಾಗಿದೆ ಅನ್ನೋದು ಗೊತ್ತೇ ಇರಲಿಲ್ಲ. ಇಂತಹ ಸಾಧಕರ ಜೀವನದ ಬಗ್ಗೆ ಬೆಳಕು ಚೆಲ್ಲುವಂತಹ ಕೆಲಸ ಆಗಬೇಕು. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರ ಕುಟುಂಬ ಹೇಗಿದೆ, ಪ್ಲಸ್ ವೃತ್ತಿ ಜೀವನಕ್ಕೆ ಯಾವ ರೀತಿ ಬಂದರು, ಪ್ರಪಂಚದಾದ್ಯಂತ ಸಂಚರಿಸುವಾಗ ಏನೆಲ್ಲ ಒಂದಷ್ಟು ಸಮಸ್ಯೆಗಳಾಗೋದಾಗಿರ್ಬೋದು, ಅಥವಾ ಆ ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಂತಹ ದೇವಪ್ರಕಾಶ್ ಸರ್ ಅವರಿಗೆ ನಿಜವಾಗ್ಲೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್. ಧನ್ಯವಾದ. ಸರ್, ದೇವಪ್ರಕಾಶ್ ಸರ್ ಅವ್ರನ್ನ ಮಾತಾಡಿಸಿದ್ದಾಯಿತು. ಅವಾಗ ಪ್ರತಿಯೊಂದು ಹಂತದಲ್ಲೂ ಕೂಡ ಸಾಥನ್ನು ಕೊಟ್ಕೊಂಡು ಅವರ ಜೊತೆಯಾಗಿ ಬಂದಿರುವಂತಹ ಅವರ ಧರ್ಮಪತ್ನಿ ಶಾಲಿನಿ ಮ್ಯಾಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಶಾಲಿನಿ ಮ್ಯಾಮ್ ಅವರು ಕೂಡ BSc ಹೋಮ್ ಸೈನ್ಸ್ ಪದವಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಜೊತೆಗೆ ಏನು ಸರ್ ದೇವಪ್ರಕಾಶ್ ಸರ್ ಪ್ರಪಂಚದಾದ್ಯಂತ ಏನು ಸಂಚರಿಸ್ಕೊಂಡ್ಬಂದರು, ಅವರ ಜೊತೆಯಾಗಿ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಇಟ್ಕೊಂಡ್ಬಂದಿರುವಂಥದ್ದು. ಇವರ ಹೆಸರು ಕೂಡ ಭಾರತದ ಪ್ರಥಮ ದಂಪತಿಗಳಾಗಿ ಪ್ರಪಂಚದ 7 ಖಂಡಗಳನ್ನು ಸುತ್ತಕೊಂಡು ಬಂದಿರುವಂತಹ ಒಂದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಇವರ ಹೆಸರು ಕೂಡ ದಾಖಲಾಗಿರುವಂಥದ್ದು. ಅವರ ಜೀವನ ಹೇಗಿದೆ, ಪ್ಲಸ್ ಯಾವ ರೀತಿ ಸರ್ಗೆ ಕೂಡ ಸಾಥ್ನನ್ನು ಕೊಟ್ಕೊಂಡ್ಬಂದಿದ್ದಾರೆ ಎಲ್ಲ ಕೂಡ ಮಾತಾಡೋಣ. ಮೊದಲಿಗೆ
ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ. ಸರ್ ಹೇಗೆ ಪರಿಚಯ ಆದ್ರು, ಹೇಳಿದ್ರು ನಿಮ್ಮ ಜೊತೆ ಯಾವ ರೀತಿ ಪರಿಚಯ ಆದ್ರು, ಮದುವೆ ಆಯ್ತು, ನಂತರ ಇವಾಗಿನ ಜೀವನ ಹೇಗಿದೆ ಅಂತ. ನಾನೇ ಮೊದಲ ಮೊಮ್ಮಗಳು ನಮ್ಮ ಅಜ್ಜಿ ಮನೆಯಲ್ಲಿ. ಅವರೇ ನನ್ನನ್ನು ಎತ್ತಿ ಆಡಿಸಿ ಬೆಳೆಸಿ ಮದುವೆನೂ ಆಯಿತು. ತುಂಬ ಸಲಿಗೆ, ಸೋದರ ಮಾವ ತುಂಬ ಸಲಿಗೆ ಇದೆ. ಹಾಗೆ ನಮಗೆ ಒಂಥರ ಚಿಕ್ಕ ವಯಸ್ಸಿನಿಂದನೇ ಅವ್ರ ಜೊತೆನೇ ಬೆಳೆದು ಅದು ಅಭ್ಯಾಸ ಆಗಿದೆ. ಯಾವೆಲ್ಲ ದೇಶಗಳನ್ನ ಸುತ್ತಿದ್ದೀರಾ ನೀವು? ಹೇಳಿದ್ರು ಪ್ರಪಂಚದಾದ್ಯಂತ ಓಡಾಡಿದ್ರೆ, ಅದರಲ್ಲಿ ಹೆಚ್ಚಾಗಿ ನಿಮ್ಗೆ ಇಷ್ಟಪಟ್ಟಂತ ಇದೆ ಯಾವುದು ಅಂತ ಸ್ಥಳ? ನನಗೆ ಇಷ್ಟ ಆಗಿದ್ದು ರಷ್ಯಾ. ರಷ್ಯಾ. ಅಲ್ಲಿ ಇಂಡಿಯನ್ಸ್ನ ಕಂಡ್ರೆ ತುಂಬ ಇಷ್ಟಪಡ್ತಾರೆ. ಅವ್ರಿಗೆ ಭಾಷೆ ಬರದೇ ಇದ್ದರೂ ಕೂಡ ನನ್ನನ್ನು ಮಾತಾಡ್ಸೋಕ್ಕೆ ಪ್ರಯತ್ನ ಪಡ್ತಾಯಿದ್ರು. ಆಮೇಲೆ ನನ್ನ ಜೊತೆಯವರೆಲ್ಲ ಹೇಳ್ತಿದ್ರು, ನಾನು ಎಲ್ಲೋ ಹೋದರೂ ಸೀರೆನೇ ಉಟ್ಕೊಳ್ಳೋದು. ಅದಕ್ಕೆ ನಿಮಗೆ ಗೊತ್ತಾಗದಾಗೆ ಎಷ್ಟೋ ಜನ ಫೋಟೋಗಳು ತೆಗೆದಿದ್ದಾರೆ ಅಂತ ನಮ್ಮ ಜೊತೆಯವರು ಹೇಳಿದ್ರು. ಮತ್ತು ಅವರು ಹೇಗಿದೆ ನಮ್ಮ ರಷ್ಯಾ ಅಂತೆಲ್ಲ ತುಂಬ ಮೇಲ್ಬಿದ್ದು ಸನ್ನೆ ಮೂಲಕ ಮತ್ತು ಅರ್ಧಂಬರ್ಧ ಇಂಗ್ಲೀಷ್ ಮೂಲಕ ಕೇಳ್ತಾಯಿದ್ರು. ನಂಗೆ ಅದು ತುಂಬ ಇಷ್ಟ ಆಯಿತು. ಎಷ್ಟು ಅಭಿಮಾನ ಇದೆ ಇಂಡಿಯಾ ಅಂತಂದರೆ, ಇಂಡಿಯನ್ಸ್ ಅಂತಂದರೆ. ಮತ್ತು ನಾವೊಂದು ಅರಮನೆ ಮುಂದೆ ನಿಂತಿದ್ವಿ, ಕ್ಯೂನಲ್ಲಿ ನಿಂತಿದ್ವಿ ನೋಡೋದಕ್ಕೆ ಹೋಗೋಕ್ಕೆ. ಅಲ್ಲಿ ಬ್ಯಾಂಡ್ ಬಾರಿಸ್ತಾ ಇದ್ರು. ಅವನು ದುಡ್ಡಿಗೋಸ್ಕರ ಮಾಡ್ತಿದ್ದ. ನಮ್ಮ ಸೀರೆ ನೋಡಿಬಿಟ್ಟು ಜನಗಣಮನ ಬಾರಿಸ್ದ. ನಮಗೆ ತುಂಬ ಖುಷಿ ಆಗೋಯ್ತು. ಹಾಗೆ ನಮಗೆ ಒಂಥರ ಎಲ್ಲರೂ ಅಷ್ಟೇ ನಾನು ಬಂದು ಮಾತಾಡಿಸ್ತಾ ಇದ್ರು, ಖುಷಿ ಆಯಿತು. ಇವಾಗ ನೀವು ಸುತ್ತಾಡ್ತಾ ಇದ್ರಿ, ಅಂದ್ರೆ ಪ್ರಪಂಚದಾದ್ಯಂತ ಪ್ರವಾಸ ಮಾಡ್ತಾ ಇದ್ರಿ, ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಕಡೆ ಯಾವ ರೀತಿ ಗಮನ ಕೊಡ್ತಾ ಇದ್ರಿ ನೀವು ಇವಾಗ ಅಂತ? ನಮ್ಮ ಮಕ್ಕಳಿಬ್ಬರೂ ವಿದ್ಯಾಭ್ಯಾಸ ಮುಗಿಸಿ, ದೊಡ್ಡವನು ಕೆಲಸಕ್ಕೆ ಸೇರಿದ್ದ, ಎರಡನೇವನು ಫೈನಲ್ ಇಯರ್ ಮುಗಿಸಿದ ಮೇಲೆ ನಾವು ನಮ್ಮ ಕರ್ತವ್ಯ ಮುಗಿಸ್ಕೊಂಡೇ ನಾವು ಸುತ್ತಾಟಕ್ಕೆ ಶುರು ಮಾಡಿದ್ವಿ. ಅದಕ್ಕೆ ಮುಂಚೆ ನಾನಂತೂ ಹೋಗಿಲ್ಲ. ಇವರು ಮಧ್ಯ ರಜಾ ಇದ್ದಾಗ ಹೋಗ್ತಿದ್ರು. ನಾನು ಮನೆ ಮಕ್ಕಳು ಅಂತ ಮಕ್ಕಳು ನೋಡಿಕೊಂಡು ಮನೆಯಲ್ಲಿ ಇರ್ತಿದ್ದೆ. ಮಕ್ಕಳು ಯಾವ ರೀತಿ ನಿಮಗೆ ಈ ಒಂದು ಸಪೋರ್ಟನ್ನು ಮಾಡ್ಕೊಂಡ್ಬಂದ್ರು ಪ್ರತಿ ಹೆಜ್ಜೆಯಲ್ಲೂ ಕೂಡ? ಅವರು ಹಣದ ಸಹಾಯ ಮಾಡಿದ್ರು. ಮೊದಲು ಇದಕ್ಕೆ ಹೋದಾಗ, ಯುರೋಪ್ ಟೂರ್ಗೆ ಹೋದಾಗ, ಮತ್ತು ಮನೆ ಕಡೆ ನೋಡ್ಕೊಳ್ಳೋದು ಎಲ್ಲ ಅವ್ರದ್ದು ಸಪೋರ್ಟ್ ಇತ್ತು. ಇವಾಗ ಸರ್ ಬಗ್ಗೆ ಏನು ಹೇಳ್ತೀರಾ? ಪ್ಲಸ್ ನಿಮ್ಮ ಹೆಸರು ಕೂಡ ದಾಖಲಾಗಿದೆ ಲಿಮ್ಕಾ ಬುಕ್ ಆಫ್ ಅವಾರ್ಡ್ಸಲ್ಲಿ. ಎಷ್ಟು ಖುಷಿ ಇದೆ ನಿಮಗೆ? ಹೌದು. ಅವರು ನಡಿ ಹಣ ಇಟ್ಕೊಂಡು ಏನು ಮಾಡೋದು, ಹೋಗೋಣ, ನಮಗೆ ಒಂಥರ ಬೇರೆ ಕಲ್ಚರ್ ಗೊತ್ತಾಗತ್ತೆ, ಬೇರೆ ಜನ ಸ್ವಭಾವ ಗೊತ್ತಾಗತ್ತೆ. ನಾವು ಕೂಪ ಮಂಡಕ್ಕೋ ಥರ ಇಲ್ಲೇ ಇರೋದಕ್ಕೆ ಬದಲು ಹೋಗೋಣ, ಇಟ್ಕೊಂಡು ಏನು ಮಾಡೋದು ಅಂತ ಹೇಳಿದ್ರು. ಆಯಿತು ಅಂತ ಅಂದ್ಬಿಟ್ಟು ನನಗೂ ಖುಷಿಯಾಗಿ ಹೋಗಿ ಬಂದೆ. ಸರ್, ಸಾಧಕರನ್ನ ಇನ್ನಷ್ಟು ಕೂಡ ಯಾವ ರೀತಿ ಗುರುತಿಸುವಂಥ ಕೆಲಸ ಆಗಬೇಕು ಅಂತ ಮ್ಯಾಮ್? ಗುರುತಿಸಿದ್ದಾರೆ ಇವ್ರನ್ನ. ಮತ್ತು ಎಷ್ಟೋ ಜನ ಎಲೆಮರೆ ಕಾಯಿಯಾಗಿ ಇದ್ದಾರೆ. ಅವ್ರನ್ನ ಗುರುತಿಸಿದ್ರೆ ಅವ್ರಿಗೂ ಏನೋ ಖುಷಿ ಆಗುತ್ತೆ. ನೋಡಿದ್ರಲ್ಲ, ಇವಾಗಲೂ ಕೂಡ ಎಷ್ಟು ಸರಳವಾಗಿ ನಾವೇನೋ ಒಂದು ಸಣ್ಣ ಪುಟ್ಟ ಸಾಧನೆ ಮಾಡಿದ್ದೀವಿ ಅಂತ ಅಂದರೂ ಕೂಡ ಏನೋ ಒಂದು ಅದ್ಭುತ ಮಾಡಿದ್ದೀವಿ ಅಂತ ಹೇಳ್ತೀವಿ. ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಹೆಸರು ದಾಖಲಾಗಬೇಕು ಅಂತ ಅಂದರೆ ಯಾವ ರೀತಿ ಇರುತ್ತೆ, ಪ್ರತಿಯೊಂದು ಹಂತದಲ್ಲಿ ಈ ಕಡೆ ಮಕ್ಕಳನ್ನು ನೋಡ್ಕೋಬೇಕು, ಪ್ಲಸ್ ಮಕ್ಕಳ ಜೀವನ, ವಿದ್ಯಾಭ್ಯಾಸ ಅದೆಲ್ಲ ಕೂಡ ನೋಡಿಕೊಂಡು ಅವರ ಕರ್ತವ್ಯವನ್ನು ಮುಗಿಸ್ಕೊಂಡು, ಬಹಳ ಅಚ್ಚುಕಟ್ಟಾಗಿ ಹೇಳಿದ್ರು, ಮಕ್ಕಳಿಗೆ ಏನೆಲ್ಲ ಬೇಕೋ ಅದನ್ನು ದೊರಕಿಸಿಕೊಟ್ಟ ನಂತರ ನಮ್ಮ ಜೀವನ ಏನಿದೆ, ನಮ್ಮ ಜೀವನದಲ್ಲಿ ಇನ್ನೂ ಏನೆಲ್ಲ ಕೂಡ ನೋಡ್ಬೋದು, ಪ್ರಪಂಚದಾದ್ಯಂತ ಸಂಚರಿಸುವ ಮೂಲಕ ಇನ್ನಷ್ಟು ಜ್ಞಾನವನ್ನು ಸಂಪಾದಿಸಬಹುದು ಅನ್ನೋಂಥ ನಿಟ್ಟಿನಲ್ಲಿ ಸರ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಅವರು ಕೂಡ ನಡಿಗೆಯಾಗಿ ಇವತ್ತಿಗೂ ಕೂಡ ಜೊತೆಯಾಗಿ ಸಂತೋಷದಿಂದ ಜೀವನ ಮಾಡ್ತಾ ಇದ್ದಾರೆ. ಸಾಧನೆಗೆ ಏನು ಕೂಡ ಬೇಕಿಲ್ಲ. ಸಾಧನೆಗೆ ಒಂದು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅಂದರೆ ಒಂದು ಎಲ್ಲವನ್ನ ಸಹಿಸಿಕೊಳ್ಳುವಂತಹ ಸಹಿಷ್ಣುತೆ ಇರಬೇಕು, ಪ್ಲಸ್ ಯಾವುದೋ ಒಂದು ಯಶಸ್ಸು ಇರಬೇಕು, ಒಳ್ಳೆಯ ಒಂದು ಯಶಸ್ಸು ಇರಬೇಕು, ಪ್ಲಸ್ ನಾನು ಏನೋ ಒಂದು ಸಾಧನೆ ಮಾಡ್ತೀನಿ ಅನ್ನೋಂತಹ ಛಲ ಇರಬೇಕು ಅನ್ನೋದಕ್ಕೆ ಇವರೇ ಉದಾಹರಣೆ ಅಂತ ಹೇಳ್ತಾ ಇದ್ದೀನಿ. ಪ್ಲಸ್ ಇದ್ರ ಬಗ್ಗೆ ಒಂದಷ್ಟು ಮಾತನಾಡೋದಕ್ಕೆ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತೀನಿ ಮ್ಯಾಮ್. ನಾನು ಅದೇ ರೀತಿ ಹೇಳಿದೆ, ಒಂದು ವಿಶೇಷ ಕಾರ್ಯಕ್ರಮದಲ್ಲೂ ಕೂಡ ವಿಶೇಷ ಸಾಧಕರನ್ನು ನಾವು ಪರಿಚಯ ಮಾಡಿಕೊಡ್ತಾ ಹೋಗ್ತೀವಿ. ಅವರ ಜೀವನ ಚರಿತ್ರೆ ಯಾವ ರೀತಿ ಇರುತ್ತೆ, ಸಾಧನೆಗಳೇನು ಅನ್ನೋಂಥ ವಿಷಯಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಯಾರೇ ಒಬ್ಬರು ಸಾಧನೆ ಮಾಡಿದ್ರು ಕೂಡ ಒಂದು ಪತ್ರಿಕೆಗಳಲ್ಲಿ ಆಗಿರ್ಬೋದು ಅಥವಾ ಪ್ರತಿಷ್ಠಿತ ಚಾನೆಲ್ಗಳಲ್ಲಾಗಿರ್ಬೋದು, ದಾಖಲೆಗಳು ಒಂದಷ್ಟು ಬುಕ್ಸ್ಗಳಲ್ಲಿ ದಾಖಲಾಗೋದಾಗಿರ್ಬೋದು, ಅದಕ್ಕೆ ಮಾತ್ರ ಸೀಮಿತರಾಗಬಾರದು. ಇಂತಹ ಸಾಧಕರನ್ನು ಗುರುತಿಸುವಂತಹ ಕೆಲಸವನ್ನು ಮಾಡಬೇಕು. ಅವರು ಎಷ್ಟೆಲ್ಲ ಒಂದು ಸಮಾಜಕ್ಕಾಗಿ ಕೆಲಸವನ್ನು ಮಾಡಿರ್ತಾರೆ, ಕೊಡುಗೆಗಳನ್ನು ಕೊಟ್ಟಿರ್ತಾರೆ,
ಅವರ ಗುರುತಿಸಿ ನೀವು ಕೂಡ ಒಂದಷ್ಟು ಗೌರವ ಸಮರ್ಪಣೆ ಮಾಡೋದಕ್ಕೂ ಕೂಡ ಹಿಂಜರಿಬಾರದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೊಂದು ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.